ಉಡುಪಿ ಮಠದಲ್ಲಿ ಇಫ್ತಾರ್ ಕೂಟ ಪೇಜಾವರ ಶ್ರೀಗಳ ನಡೆಗೆ ಮುತಾಲಿಕ್ ಕೆಂಗಣ್ಣು. ಜುಲೈ 2ರಂದು ರಾಜ್ಯಾದ್ಯಂತ ಶ್ರೀರಾಮ ಸೇನೆಯ ಪ್ರತಿಭಟನೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪೇಜಾವರ ಶ್ರೀಗಳ ನಡೆ ಸರಿನಾ ತಪ್ಪ? ಎಸ್, ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಪೇಜಾವರ ಶ್ರೀಗಳು ಏನು ಮುಸ್ಲಿಂ ಮತ ಬಾಂಧವರಿಗೆ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಯಾವುದು ಕೂಡ ಇಲ್ಲಿ ಮತ ಜಾತಿ ಭೇದ ಎಲ್ಲವನ್ನೂ ಕೂಡ ಮರೆಮಾಚುವಂತಹ ನಿಟ್ಟಿನಲ್ಲಿ ಅಥವಾ ಬೆಲ್ಲವನ್ನ ತೊಡೆದು ಹಾಕುವಂತ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನ ಸ್ವಾಗತಿಸಬೇಕಾ ಅಥವಾ ಅದಕ್ಕೆ ಇದೇ ರೀತಿ ಟೀಕೆ ಟಿಪ್ಪಣಿ ಮಾಡ್ತಾ ಇರೋದಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಉಡುಪಿ ಮಠದಲ್ಲಿ ಇಫ್ತಾರ್ ಕೂಟ ನಡೆಸಿದ ಹಿನ್ನೆಲೆ ಜುಲೈ 2ರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಸಜ್ಜಾದ ಶ್ರೀರಾಮ ಸೇನೆ. ಪ್ರಮೋದ್ ಮುತಾಲಿಕ್ ಆಕ್ಷೇಪಕ್ಕೆ ಪೇಜಾವರ ಶ್ರೀಗಳ ದಿಟ್ಟ ಉತ್ತರ. ಮಾಂಸಾಹಾರಿಗಳ ಮೇಲೆ ಆರ್ಎಸ್ಎಸ್ ಗದಾ ಪ್ರಹಾರ. ದೇಶದಲ್ಲಿ ಸಸ್ಯಾಹಾರ ಉತ್ತೇಜನಕ್ಕೆ ಚಿಂತನೆ. ಭಾರತೀಯ ಥಾಲಿ ಹೆಸರಿನಲ್ಲಿ ಸಜ್ಜಾಗಿದೆ ಪ್ರಸ್ತಾವನೆ. ಮುಂಗಾರು ಮಳೆಗೆ ಭರ್ತಿಯಾಯಿತು ತುಂಗಾ ಡ್ಯಾಂ. ಹೆಚ್ಚಾಯಿತು ಅಣೆಕಟ್ಟಿನ ಒಳಹರಿವು. 20 ಗೇಟುಗಳ ಮೂಲಕ ನದಿಗೆ ಹರಿತಾ ಇದೆ ನೀರು. ಮಾನಸ ಸರೋವರ ಯಾತ್ರೆಗೆ ಅನುಮತಿ ನಿರಾಕರಿಸಿದ ಚೀನಾ. ಭೂಕುಸಿತದ ನೆಪ ಒಡ್ಡಿ ನಾಥುಲಾ ಕಣಿವೆ ರಸ್ತೆ ಬಂದ್. ಸಿಕ್ಕಿಂನ 50 ಪ್ರವಾಸಿಗರ ತಂಡ ವಾಪಸ್. ನೀರಿನ ಟಬ್ನಲ್ಲಿ ಗೊರಿಲ್ಲಾ ಸಖತ್ ಡ್ಯಾನ್ಸ್. ಅಮೆರಿಕದ ಡಲ್ಲಾಸ್ ಮೃಗಾಲಯದಲ್ಲಿ ಗೊರಿಲ್ಲಾ ಸ್ಟೆಪ್ ವಿಡಿಯೋ ವೀಕ್ಷಿಸಿದಂತ 6 ಲಕ್ಷಕ್ಕೂ ಹೆಚ್ಚು ಮಂದಿ. ಎಸ್, ಏನು ರಂಜಾನ್ ಹಬ್ಬ ಆಚರಣೆ ನಿನ್ನೆ ಕೂಡ ಕರಾವಳಿ ಭಾಗದಲ್ಲೆಲ್ಲ ರಂಜಾನ್ ಅನ್ನು ಆಚರಿಸಿದ್ರು. ಇವತ್ತು ಈದ್ ಉಲ್ ಫಿತರ್ ಆಚರಿಸಿದ್ರು ಕೆಲ ಭಾಗಗಳಲ್ಲಿ. ಎಸ್, ನಿನ್ನೆ ಏನು ಕರಾವಳಿ ಭಾಗದಲ್ಲಿ ರಂಜಾನ್ ಆಚರಣೆ ಮಾಡಿದ್ರು. ಈ ವೇಳೆ ಮೊನ್ನೆ ಅಂದ್ರೆ ಶನಿವಾರ ಈ ಎಲ್ಲ ಮುಸ್ಲಿಂ ಬಾಂಧವರನ್ನ ಕರೆದ್ಬಿಟ್ಟು ಅವರಿಗೆ ಒಂದು ರೀತಿಯಲ್ಲಿ ಉಪವಾಸ ನಿರತರಾಗಿದ್ದಂತಹ ಮುಸ್ಲಿಂ ಬಾಂಧವರಿಗೆ ಫಲಹಾರಗಳನ್ನ ನೀಡಿದ್ರು. ಅವರಿಗೆ ಅಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ರು. ಈ ಮೂಲಕ ಉಡುಪಿ ಶ್ರೀಕೃಷ್ಣ ಮಠ ಒಂದು ಧರ್ಮಕ್ಕೆ ಅಥವಾ ಒಂದು ಪಂಗಡಕ್ಕೆ, ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾದಂತಹ ಆಧ್ಯಾತ್ಮಿಕ ಕೇಂದ್ರ ಅನ್ನುವಂಥ, ಶ್ರದ್ಧಾ ಕೇಂದ್ರ ಅನ್ನುವಂತಹ ಒಂದೇನಿತ್ತು ಈ ಹಿಂದೂ ತುಂಬಾ ದಿನ ಅನ್ಕೊಂಡಿದ್ರು. ಅದಕ್ಕೆ ಒಂದು ಹೊಸ ಇದನ್ನ ನಾಣ್ಣುಡಿಯನ್ನ ಹಾಡಿದ್ರು. ಅಂದ್ರೆ ಇಲ್ಲ, ಇದು ಎಲ್ಲ ಭಕ್ತರಿಗೂ ಕೂಡ ಸೀಮಿತವಾದಂತಹ ಇದು ಮಠ, ಎಲ್ಲರೂ ಕೂಡ ಬರಬಹುದು, ಶ್ರೀಕೃಷ್ಣನನ್ನ ಆರಾಧಿಸೋರು, ಆತನನ್ನ ಇಷ್ಟಪಡೋರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೊಸ ಬೆಳವಣಿಗೆ ಇದು. ಆದ್ರೆ ಇದಕ್ಕೆ ಏಕಾಏಕಿ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಏನಿದೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಿಂದೂಗಳ ಒಂದು ಆಚರಣೆ ಮಾಡುವಂತಹ ಅಥವಾ ಅಧ್ಯಾತ್ಮ ಕೇಂದ್ರ ಅಥವಾ ಶ್ರದ್ಧಾ ಕೇಂದ್ರ ಏನಿತ್ತು ಅದನ್ನ ಮೈಲಿಗೆ ಮಾಡಿದ್ರಿ, ಅಥವಾ ಆ ಮೂಲಕ ಎಲ್ಲಿ ಗೋ ರಕ್ಷಣೆ ಅಂತ ನಾವು ಹೋರಾಡ್ತಿದೀವಿ, ಗೋ ಭಕ್ಷಕರನ್ನ ಕರೆದ್ಬಿಟ್ಟು ಅಲ್ಲಿ ಅವಮಾನ ಮಾಡಿದ್ರೆ ಹಿಂದೂಗಳಿಗೆ ಅನ್ನುವಂಥದ್ದು. ಹಾಗಾದ್ರೆ ಏನು ವರ್ಷನ್? ಪ್ರಮೋದ್ ಮುತಾಲಿಕ್ ಏನ್ ಹೇಳಿದ್ದಾರೆ, ಅದಕ್ಕೆ ಪೇಜಾವರ ಶ್ರೀಗಳು ಯಾವ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಪರಧರ್ಮೀಯರ ಜೊತೆಗೆ ಸ್ನೇಹ ಸೌಹಾರ್ದ ಅದನ್ನು ಉಳಿಸಿಕೊಂಡು ಅದು ನಮ್ಮ ಧೋರಣೆ. ಆ ಧೋರಣೆಗೆ ಅನುಸಾರವಾಗಿ ಅವರನ್ನು ಕರೆದಿದ್ದೇವೆ. ನಮ್ಮ ಎರಡು ವರ್ಷದಲ್ಲಿ ಹಿಂದೂಗಳೆಲ್ಲರನ್ನೂ ಕೂಡ ಕರೆಸಿದ್ದೇವೆ. ಎಲ್ಲರೂ ಬಂದಿದ್ದಾರೆ. ಅವರು ಕೂಡ ಪರ್ಯಾಯದಲ್ಲೆಲ್ಲ ಸಹಕರಿಸಿದ್ದಾರೆ. ಉಡುಪಿ ಚಲೋ ಪ್ರಕರಣದಲ್ಲಿ ಕೂಡ ಅವರು ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಟ್ಟು ಅವರ ಹಬ್ಬದ ಸಮಯದಲ್ಲಿ ಪ್ರಸಾದ ಕೊಡುವ ಕಾರ್ಯಕ್ರಮ, ಬರೀ ಸೌಹಾರ್ದದ ಕಾರ್ಯಕ್ರಮ. ಇದಕ್ಕೆಲ್ಲ ಹಿಂದೂ ಮುಸ್ಲಿಂ ಮತೀಯ ಸ್ವರೂಪ ಎಲ್ಲ ಕೊಟ್ಟು ಅನಾವಶ್ಯಕವಾಗಿ ಜನರ ಮನಸ್ಸನ್ನು ಕದಡಿಸುವ ಕೆಲಸ ಮಾಡಬೇಡಿ. ಇದರಿಂದ ಹಿಂದೂ ಧರ್ಮಕ್ಕೆ ಏನು ಹಾನಿ ಇಲ್ಲ. ನಾವು ಹೀಗೆ ಮಾಡಿದ್ದರಿಂದ ಹಿಂದೂ ಧರ್ಮಕ್ಕೆ ಮತ್ತಷ್ಟು ಒಳ್ಳೆಯ ಅಭಿಪ್ರಾಯವೇ ಬೆಳೆಯುತ್ತದೆ. ಹಿಂದೂಗಳು ಉದಾರಿಗಳು, ಪರಧರ್ಮ ಸಹಿಷ್ಣುಗಳು, ಅಸಹಿಷ್ಣುಗಳಲ್ಲ ಎಂಬ ಭಾವನೆ ಬೆಳೆಯುತ್ತದೆ. ನಮಾಜು ಮಾಡಿ ರಂಜಾನ್ ನಮ್ಮ ಆಕ್ರೋಶ, ನಮ್ಮ ನೋವು, ನಮ್ಮ ಖಂಡನೆಯನ್ನು ಹೇಳೋಗೋಸ್ಕರ ನಾವು ಪೂಜ್ಯ ಸ್ವಾಮೀಜಿಯವರ ಹತ್ರ ಹೋಗಿದ್ವಿ. ಸ್ವಾಮೀಜಿಯವರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಸೌಹಾರ್ದದ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೀವಿ ಅಂಥೇಳಿ. ಸಹಿಷ್ಣುತೆ, ಸೌಹಾರ್ದ, ಸರ್ವಧರ್ಮ ಸಮನ್ವಯ ಮಠದ ಆವರಣದ ಹೊರಗಡೆ ಮಾಡಿದರೆ ನಮ್ಮ ಅಭ್ಯಂತರ ಇರಲಿಲ್ಲ. ಮಠದ ಆವರಣದ ಒಳಗಡೆ ಮಾಡಿದ್ರಿಂದ ನಮ್ಮ ಆಕ್ಷೇಪ ಇದೆ. ಮಸೀದಿ ಹೇಗೆ ಮುಸ್ಲಿಮರಿಗೆ ಪವಿತ್ರವಾದ್ದು, ಅಲ್ಲಿ ಬೇರೆಯವರಿಗೆ ಹೇಗೆ ಪ್ರವೇಶ ಇಲ್ವೋ ಹಾಗೆ
ಶ್ರೀಕೃಷ್ಣ ಮಠ ಅನ್ನುವಂಥದ್ದು ಗೋರಕ್ಷಣೆಗೆ ಗೋರಕ್ಷಕ ಅವನು. ಸೊ ಅಂಥ ಪವಿತ್ರ ಇದರಲ್ಲಿ ನಮಾಜ್ ಮಾಡಿದ್ದು ಮತ್ತು ಗೋಭಕ್ಷಕರಿಗೆ ಗೋಹಂತಕರಿಗೆ ಪ್ರವೇಶ ಕೊಟ್ಟಿದ್ದು ಇವತ್ತು ಸಹ್ಯವಾದಂಥದ್ದಲ್ಲ. ಸೊ ಈ ದೃಷ್ಟಿಯಿಂದ ನಾವು ಇಡೀ ಹಿಂದೂ ಸಮಾಜದ ಒಂದು ಅವಮಾನ ಆದಂಥ ಸಂದರ್ಭದಲ್ಲಿ 2ನೇ ತಾರೀಕು ಜುಲೈ 2 ಭಾನುವಾರ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಯೋಜನೆ ಮಾಡಿದ್ದೀವಿ ಅನ್ನುವಂಥದ್ದು ನಾನು ಸ್ಪಷ್ಟ. ಎಸ್, ಇದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಮುತಾಲಿಕ್ ಅವರ ವರ್ಷನ್. ನಾನು ಹೇಳ್ತೀನಿ, ಅಂದರೆ ಪ್ರತಿಭಟನೆ ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತೀವಿ, ಕಾರಣಗಳಿಲ್ಲದೆ ನಾವು ಪ್ರತಿಭಟನೆ ಏನಕ್ಕೆ ಮಾಡ್ತೀರಾ, ಅದು ಉದ್ದೇಶ ಏನನ್ನೋದನ್ನು ಕೂಡ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ವಿಚಾರವಂತರು ಅಂತ ಹೇಳ್ತೀವಿ, ಹಿಂದೂ ಪರ ಸಾಕಷ್ಟು ದನಿಯನ್ನು ಎತ್ತುತ್ತಾರೆ. ಬಟ್ ಇಲ್ಲಿ ಎಷ್ಟು ಪ್ರಸ್ತುತ, ಹಾಗಾದರೆ ಶ್ರೀಗಳ ಈ ನಡೆ ಎಷ್ಟು ಮಟ್ಟಿಗೆ ಎಲ್ಲರನ್ನ ಖುಷಿ ಪಡಿಸಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಶ್ರೀಗಳು ಏನು ತಗೊಂಡಿದ್ದಾರೆ ಈ ನಿರ್ಧಾರ, ಇದಕ್ಕೆ ಅವರದೇ ಒಂದಿಷ್ಟು ಪಂಗಡಗಳು ಕೂಡ ವಿರೋಧಿಸ್ತಿದ್ದಾರೆ ಅವ್ರನ್ನ. ಯಾಕೆ ಈ ರೀತಿ ನೀವು ಇದು ಮಾಡ್ತೀರಿ, ಇದೇ ಒಂದು ವರ್ಷ ಏನಿದೆ ಮುತಾಲಿಕ್ ಅವ್ರು ಹೇಳಿದ್ದಾರೆ, ಅದನ್ನೇ ಇಟ್ಕೊಂಡು ಮಾತಾಡೋರು ಇದ್ದಾರೆ. ಅವರೆಲ್ಲರ ವಿರೋಧವನ್ನ ಕಟ್ಟಿಕೊಂಡು ಅವ್ರು ಈ ಡಿಸಿಷನ್ ತಗೊಂಡಿದ್ದಾರೆ ಅಥವಾ ಈ ಒಂದು ಹೆಜ್ಜೆಗೆ ಮುಂದಾಗಿದ್ದಾರೆ ಅಂತಂದ್ರೆ ಇಲ್ಲಿಂದ ಏನೋ ಒಂದು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಆ ಹಿರಿಜೀವ ಅಂತ. ಸೊ ಅದನ್ನು ನಾವು ಸ್ವಾಗತಿಸಬೇಕಲ್ವಾ, ಅದ್ರ ಬದಲಾಗಿ ಅದನ್ನು ವಿರೋಧಿಸೋದು ಎಷ್ಟು ಮಟ್ಟಿಗೆ ಸರಿ. ಹಾಗೇನೆ ಯಾವುದೋ ಒಂದು ಪಂಗಡದವರನ್ನ ಕರೆದು ಒಂದಿಷ್ಟು ಅವರಿಗೆ ಅವರ ಉಪವಾಸಕ್ಕೆ ಏನು ಇತ್ತು, ಅವರ ಒಂದು ಪೂಜೆ ಏನಿತ್ತು, ಇಡೀ ಒಂದು ವ್ರತ ಮಾಡಿದ್ರು 1 ತಿಂಗಳು ಅವರು ರಂಜಾನ್. ಸೊ ಆ ಪಂಗಡದವರನ್ನ ಕರೆದು ಒಂದು ಫಲಾಹಾರ ಕೊಟ್ಟು ಅವರಿಗೆ ಶುಭಾಶಯ ಕೋರೋದ್ರಿಂದ ಏನು ತಪ್ಪಿದೆ? ಹಾಗಾದ್ರೆ ಅವರ ಆಹಾರ ಕ್ರಮವನ್ನ ಇಟ್ಕೊಂಡು ನೀವು ಒಂದು ಪಂಗಡವನ್ನ ಮಾತನಾಡಿಸೋದಿಲ್ಲ, ಅವರನ್ನ ನಾವು ಬೇರೆ ಇರ್ತೀವಿ, ಅವ್ರು ನಮ್ಗೆ ಸಂಬಂಧನೇ ಇಲ್ಲ ಅಂತ ಇವ್ರುಗಳೇ ಇಲ್ಲಿ ಜಾತಿ ಭೇದವನ್ನ ಹೆಚ್ಚು ಮಾಡ್ತಾ ಕೋಮು ಸೌಹಾರ್ದವನ್ನ ಕದಡ್ತಾ ಇರೋದಾದ್ರೆ ಎಷ್ಟು ಮಟ್ಟಿಗೆ ಇವರು ಹಿಂದೂವನ್ನ ಬಚಾವ್ ಮಾಡ್ತಾರೆ ಅಥವಾ ಹಿಂದುತ್ವವನ್ನ ಉಳಿಸೋದಕ್ಕೆ ಸಾಧ್ಯ ಇವ್ರ ಕೈಯಿಂದ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿ ಇದ್ದಾರೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೊದಲಾಗಿ ನಾಗರಾಜ ನಕ್ಷತ್ರಿ ಅಂತ, ಇವರು ಆಧ್ಯಾತ್ಮಿಕ ಚಿಂತಕರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಕೇಳಿದ್ರಿ ವರ್ಷನ್ 2 ವರ್ಷನ್ ಕೇಳಿದ್ರಿ. ಸೊ ಮುತಾಲಿಕ್ ಅವರು ನೇರವಾಗಿ ಬರ್ತಾರೆ, ಇವತ್ತು ಬಂದ್ಬಿಟ್ಟು ಇವ್ರನ್ನ ಪೇಜಾವರ ಶ್ರೀಗಳನ್ನ ಭೇಟಿ ಆಗ್ತಾರೆ, ನೀವು ಮಾಡಿ ಸರಿಯಲ್ಲ ಹಂಗೆ ಹಿಂಗೆ ಅಂತೇಳಿ ಬಂದು ಕೇಳ್ತಾರೆ, ನೇರವಾಗಿ ಉತ್ತರ ಕೊಡ್ತಾರೆ, ಇಷ್ಟೇ ಹೇಳ್ತಾರೆ, ಅದು ನನ್ನ ಇಚ್ಛೆ ವಿರುದ್ಧ ನಾನೇನು ಹೋಗಲ್ಲ, ನನಗೆ ಹಂಗೆ ಮಾಡ್ಬೇಕು ಅನಿಸ್ತು ನಾನು ಮಾಡಿದ್ದೀನಿ, ಅದಕ್ಕೆ ಉದ್ದೇಶಗಳು ಬೇರೆ ಇರ್ಬೋದು, ನೀವು ನನ್ನನ್ನು ಕೇಳುವಂಥದ್ದು ಪ್ರಸಂಗವೇ ಇಲ್ಲ ಇಲ್ಲಿ ಅಂತ. ನಿಮಗೆ ಇಲ್ಲಿ ಯಾರ ಇದು ಹೇಳಿಕೆಗಳು ಪ್ರಸ್ತುತ ಅನಿಸ್ತು, ಯಾರ್ದು ಅಪ್ರಸ್ತುತ ಅನಿಸ್ತು ನಿಮಗೆ? ಮೊದಲನೇದಾಗಿ ಪ್ರಸ್ತುತ ಅನ್ನುವಂತಹ ಒಂದು ಏಕಮುಖವಾದಂತಹ ತೀರ್ಮಾನವನ್ನ ಇಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಒಂದಂತೂ ಸ್ಪಷ್ಟ, ಪೇಜಾವರ ಶ್ರೀಯವರು ಯಾವುದಾದ್ರೂ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಅದರ ಹಿಂದೆ ಬಹಳಷ್ಟು ಅಧ್ಯಯನ ಮತ್ತೆ ಚಿಂತನ ಅನ್ನುವಂಥದ್ದು ಇರ್ತದೆ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಬಲ್ಲೆ ನಾನು. ಕಾರಣ ನಾವು ಕೆಲವೊಂದಿಷ್ಟು ಚಿಂತನೆಗಳನ್ನ ತುಂಬಾ ಸಂದರ್ಭಗಳಲ್ಲಿ ಎಲ್ಲಿಯೋ ಆಕ್ಸಿಡೆಂಟಲ್ ಆಗಿ ಬಂದಂತಹ ವಿಷಯಗಳನ್ನ ಆಕ್ಸಿಡೆಂಟಲ್ ಆಗಿ ನಾವು ಆನ್ಸರ್ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರುವಂತಹದ್ದೇ ಮೊದಲ ಅಪರಾಧ. ಯಾಕಂತ ಹೇಳಿದ್ರೆ ವಿಷಯಗಳನ್ನ ವಿಮರ್ಶೆ ಮಾಡದೆ ಏಕಾಏಕಿ ಅದಕ್ಕೆ ಪರವೋ ಅಥವಾ ವಿರೋಧವೋ ಅನ್ನುವಂತಹ 2 ಚಿಂತನೆಗಳನ್ನ ಇಟ್ಟುಕೊಂಡಂತೆ ಅದಕ್ಕೆ ಉತ್ತರದಾಯಿಗಳಾಗುವಂತಹದ್ದು ನನ್ನ ದೃಷ್ಟಿಕೋನದಲ್ಲಿ ಅದು ಸಮಂಜಸ ಅಲ್ಲ ಅಂತ ಅನ್ನಿಸ್ತದೆ ಒಂದು ಭಾಗ. ಆದ್ರೆ ಎರಡನೇದಾಗಿ ಇವತ್ತೇನು ನಮ್ಮ ಧರ್ಮಗಳ ತಿಕ್ಕಾಟ ಅಥವಾ ಧರ್ಮಗಳ ಯುದ್ಧ ಅಥವಾ ಸಂವಿಧಾನಕ್ಕೂ ಮತ್ತೆ ಧರ್ಮಕ್ಕೂ ಇರುವಂತಹ ಕೆಲವೊಂದಿಷ್ಟು ಘರ್ಷಣೆಗಳು ಇತ್ಯಾದಿಗಳನ್ನೆಲ್ಲ ಅವಲೋಕನ ಮಾಡ್ಲಿಕ್ಕೆ ಹೊರಟಾಗ ನಮಗಿಲ್ಲಿ ಪ್ರಸ್ತುತ ಅಥವಾ ನಮಗಿಲ್ಲಿ ಬೇಕಾಗಿರುವಂತಹ ಅಂಶ ನನ್ನ ದೃಷ್ಟಿಕೋನದಲ್ಲಿ ಮತದ ತಾರತಮ್ಯವನ್ನೂ ಬಿಟ್ಟಂತೆ ದುಷ್ಟತೆ ಮತ್ತೆ ಶಿಷ್ಟತೆ ಅನ್ನುವಂತಹ ಈ 2 ವಿಷಯವನ್ನ ಇಟ್ಕೊಂಡಂತೆ ನಾವು ಅದರ ಬಗ್ಗೆ ವಿಮರ್ಶೆ ಮಾಡುವುದು ಉತ್ತಮ ಅಂತ ಅನ್ನಿಸ್ತದೆ. ಒಂದು ಮತದಲ್ಲಿ ಹುಟ್ಟಿದ ಅನ್ನುವ ಕಾರಣಕ್ಕೆ ಆತ ದುಷ್ಟನೇ ಅನ್ನುವಂತಹ ತೀರ್ಮಾನಕ್ಕೆ ಬರುವಂತಹದ್ದು ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರುವಂತಹದ್ದು ಸೂಕ್ತವಲ್ಲ ಅನ್ನುವುದು ಒಂದು. ಮತ್ತೆ ನಮ್ಮ ಕರಾವಳಿಯ ಇತಿಹಾಸ ಇದಕ್ಕೆ ವಿರೋಧ ಮಾತಾಡಿದಂತಹ ಬಹುತೇಕ ಮಂದಿಗೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆ ಕೇಳಿದ್ರೆ ಕರಾವಳಿಯ ಒಂದು ಇತಿಹಾಸಗಳನ್ನ ಗಮನಿಸ್ಲಿಕ್ಕೆ ಹೊರಟ್ರೆ ನಮ್ಮ ಈ ಏನೊಂದು ಇವತ್ತು ಪ್ರಚಲಿತ ವಿದ್ಯಮಾನದಲ್ಲಿ ಸನಾತನ ಧರ್ಮ ಮತ್ತೆ ಕ್ರಿಶ್ಚಿಯಾನಿಟಿ ಮತ್ತೆ ಮುಸ್ಲಿಂ ಈ 3 ಧರ್ಮಗಳ ಒಂದು ಐಕ್ಯತೆಯ ಸಮಾಗಮ ಕ್ಷೇತ್ರಗಳು ನಮ್ಮ ಕರಾವಳಿಯಲ್ಲಿ ಇದ್ದದ್ದನ್ನ ಯಾರೂ ಗಮನಿಸದೆ ಇವತ್ತು ಈ ರೀತಿಯ ವಿರೋಧ ಭಾವಗಳನ್ನ ಒಡ್ಡುತ್ತಾ ಇದ್ದಾರೆ. ಪ್ರತಿಯೊಂದು ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ
ಮುಸ್ಲಿಂ ಮತದ ಅನುಯಾಯಿಗಳ ಸಂಬಂಧಗಳನ್ನುವಂಥದ್ದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಇದೆ. ಹಾಗೆ ಇವರು ಪ್ರಶ್ನೆ ಮಾಡ್ಲಿಕ್ಕೆ ಹೊರಟ್ರೆ ಪ್ರತಿಯೊಂದು ಕ್ಷೇತ್ರ, ನಮ್ಮ ಕರಾವಳಿ ಭಾಗದ ಪ್ರತಿಯೊಂದು ದೇವಸ್ಥಾನಗಳನ್ನು ಇವರು ಪ್ರಶ್ನೆ ಮಾಡ್ತಾ ಹೊರಡ್ಬೇಕಾಗ್ತದೆ. ಯಾಕೆ ಹೇಳ್ತೇನಂತಂದ್ರೆ, ಉಡುಪಿಯ ಕೃಷ್ಣನ ವಿಗ್ರಹಕ್ಕೆ ತೊಡಿಸುವ ಬಂಗಾರವೂ ಕೂಡ ಮುಸ್ಲಿಂ ಬಾಂಧವರು ಮಾಡುವಂತದ್ದಿತ್ತು ಒಂದು ಕಾಲದಲ್ಲಿ. ಒಂದು. ಎರಡನೇದಾಗಿ, ಕರಾವಳಿಯ ಪ್ರತಿಷ್ಠಿತ ಕ್ಷೇತ್ರದ ಉತ್ಸವ ಮೂರ್ತಿ ಮುಸ್ಲಿಮರ ಮನೆಯ ಒಳಗೆ ಹೋಗಿ ಪೂಜೆಯನ್ನು ಸ್ವೀಕಾರ ಮಾಡುವಂತ ಇತಿಹಾಸ ಪ್ರಸ್ತುತ ಇದೆ. ಇದನ್ನ ಯಾರು ಕೂಡ ಗಮನಿಸಲಿಲ್ಲ. ಹಾಗಾಗಿ ಅದಕ್ಕೆ ವಿರೋಧ ಮಾಡುವ ಪ್ರಸಂಗ ಬರಲಿಲ್ಲ. ಹೌದು ಹೌದು ಹೌದು. ಹೀಗಿರುವಾಗ ವ್ಯಕ್ತಿಯ ಒಳಗಿರುವಂತಹ ದುಷ್ಟತೆ, ನಾವೇನಿವತ್ತು ಸಮಾಜಘಾತುಕ ಕೃತ್ಯವನ್ನ ಮಾಡುವವರ ವಿರೋಧಿಗಳಾಗಬೇಕೇ ಹೊರತು ಏನು ಅಲ್ಲ. ಅವರವರ ಧರ್ಮಾಚರಣೆಯನ್ನ ಮಾಡುವುದಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ, ಮಾಡ್ತಾ ಇದೆ. ಮಾಡುವವರನ್ನ ಪರಸ್ಪರ ನಾವು ಗೌರವಿಸುವುದು, ಪ್ರೀತಿಸುವುದು, ಇದರಲ್ಲಿ ತಪ್ಪೇನಿದೆ ಅನ್ನುವಂಥದ್ದು ಒಂದು ಅಂಶ. ಎರಡನೇದಾಗಿ, ಮುತಾಲಿಕ್ ಸಾಹೇಬ್ರಿಗೆ ನನ್ನದೊಂದು ಪ್ರಶ್ನೆ. ಸುಮಾರು 1.5-2-3 ತಿಂಗಳ ಹಿಂದೆ ಅಂತ ಅಂದುಕೊಳ್ತೇನೆ, ಉಡುಪಿಯಲ್ಲಿ ಒಂದು ದೊಡ್ಡ ಘಟನೆಯೇ ನಡೀತು. ಘಟನೆ ನಡೆದಾಗ ಶ್ರೀಗಳ ಬೆನ್ನ ಹಿಂದೆ ಯಾರು ಬಂದು ನಿಂತರು ಅನ್ನುವಂಥದ್ದನ್ನ ಶ್ರೀಗಳು ಪ್ರಶ್ನೆ ಮಾಡ್ತಾರೆ. ಉಡುಪಿ ಚಲೋ ಅಂತ ಹೇಳಿದ್ರು. ಅದಕ್ಕೆ ಹೌದು, ಎಡಪಂಥೀಯವಾದಂತಹ ವಾದ ಚಿಂತನೆಯ ಒಳಗೆ ಅವರದ್ದು ಕೆಲವು ಚಿಂತನೆಗಳಿಗೆ ಸದಾಕಾಲ ವಿರೋಧ ಬರ್ತಾ ಇರ್ತದೆ. ಆದ್ರೆ ಅದರ ಸೂಕ್ಷ್ಮ ಅರ್ಥಗಳನ್ನ ಗ್ರಹಿಸುವಲ್ಲಿ ನಾವು ವಿಫಲರು, ಅದು ನಮ್ಗೆ ಗೊತ್ತೇ ಇಲ್ಲ. ಹಾಗಿರುವಾಗ ಅವರ ಬೆನ್ನ ಹಿಂದೆ ಬಂದು ನಿಂತದ್ದು ನಮ್ಮ ಉಡುಪಿ ಪರಿಸರದ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು. ಅವರು ಪ್ರಪ್ರಥಮವಾಗಿ ಶ್ರೀಗಳ ಹಿಂದೆ ಬಂದು ನಿಂತರು. ಅದನ್ನ ಕೃತಜ್ಞತಾ ರೂಪದಲ್ಲಿ ಶುಭಾಶಯಗಳನ್ನ ನಾವು ಸಾಮಾನ್ಯ ಚಿಂತನೆಯಲ್ಲಿ ನೋಡೋದಿದ್ರು ಕೂಡ ಒಬ್ಬರಿಂದೊಬ್ಬರಿಗೆ ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳುವಂತದ್ದು ಅದು ಸಹಜ ಪ್ರಕ್ರಿಯೆಯಾಗಿ ನಾವು ಕಂಡುಕೊಳ್ಬೇಕು. ಅದನ್ನೊಂದು ಗಂಭೀರವಾಗಿ ಯಾವುದೋ ಒಂದು ಧರ್ಮದ ಅನುಕರಣೆ ಅಥವಾ ಯಾವುದೋ ಒಂದು ಧರ್ಮವನ್ನ ಉದ್ಧರಿಸುವಂತಹ ಚಿಂತನೆಯೋ ಅಥವಾ ನಮ್ಮ ಧರ್ಮಕ್ಕೆ ಏನೋ ನಷ್ಟ, ನಮ್ಮ ಧರ್ಮದ ಆಶಯಗಳ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಒಂದು ಹಿತಚಿಂತನೆಯನ್ನ ಮಾಡುವಂತ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂತಹ ಒಂದು ಹಿತಚಿಂತನೆಯ ನಡೆಯಲ್ಲಿರುವಂತಹ ಧರ್ಮದ ಅನುಕರಣೆ ಮಾಡುವ ನಾವುಗಳು ಈ ರೀತಿಯ ಸಣ್ಣ ಮನಸ್ಕರಾಗಬಾರದು ಅನ್ನುವಂಥದ್ದು ಶ್ರೀಗಳ ಆಶಯವೂ ಕೂಡ ಅದನ್ನೇ ಅವರು ಹೇಳಿದ್ರು. ಶ್ರೀಗಳೀಗ ಈಗ ಇದು ಕರೆದಿರೋದು ನಕ್ಷತ್ರಗಳು ಏನಂದ್ರೆ ಇದು ಶುಭಾಶಯ ಕೋರಿದ್ರೆ ಅದೆಲ್ಲ ಬಿಟ್ಬಿಡಿ. ಯಾವತ್ತರೂ ನೀವು ಹೇಳಿದಾಗ ಯಾವ ದೇವಸ್ಥಾನದಲ್ಲಾದ್ರೂ ನೀವು ಮುಸ್ಲಿಂ ನಿಲ್ಲು ಇಲ್ಲಿ ಒಳಗೆ ಹೋಗ್ಬೇಡ ಅಂತ ತಡೆದಿದ್ದೀವಿ? ಖಂಡಿತ ಇಲ್ಲ. ಯಾಕೆ ಇವ್ರೆಲ್ಲ ಹಿಂದೂ ಪರ ಅಂತಾರೆ, ಹಿಂದುತ್ವ ಉಳಿಸ್ತೀವಿ ಅಂತಾರೆ, ಹಿಂದೂ ಜನರ ಪರವಾಗಿ ಅಂತಾರೆ, ಆ ಸಮೂಹವನ್ನ ಉಳಿಸ್ತೀವಿ ಅಂತಾರೆ, ದೇಶವನ್ನ ಉಳಿಸ್ತಾರ ಇವರು ಅಂತ ಈ ತರ ಮಾಡ್ಕೊಂಡು ಹೋದ್ರೆ? ದಿನ ಬೆಳಗಾದರೆ ಪ್ರತಿನಿತ್ಯ ಹಿಂದೂ ಧರ್ಮದ ಜಪತಪಾನುಷ್ಠಾನದಿಂದಲೇ ದಿನವನ್ನ ಸ್ವಾಗತಿಸುವ ವ್ಯಕ್ತಿ ನಾನೂ ಕೂಡ ಒಬ್ಬ. ಹಾಗಂತ ಇನ್ನೊಬ್ಬನನ್ನ ದ್ವೇಷಿಸುವಂತಹದ್ದು ಅಥವಾ ಇನ್ನೊಬ್ಬನ ಧರ್ಮವನ್ನ ಅವಹೇಳನೆ ಮಾಡುವಂತದ್ದು, ಅಂದ್ರೆ ನಾವು ಆ ಧರ್ಮ ಮೂಲ ಗ್ರಂಥಗಳ ಚಿಂತನೆ ನಾವು ಮಾಡದೇ ಇದ್ದಾಗ ಅಲ್ಲಿ ಧ್ಯೇಯ ಉದ್ದೇಶಗಳ ಚಿಂತನೆಗಳನ್ನ ಮಾಡಿದ್ರೆ ನಮ್ಮ ಭಗವದ್ಗೀತೆಯ ಧ್ಯೇಯ ಉದ್ದೇಶಗಳೇನಿದ್ದಾವೆ ಅದೇ ಧ್ಯೇಯ ಉದ್ದೇಶಗಳು ಅವರ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಇದೆ ಅನ್ನುವಂಥದ್ದನ್ನ ನಾನು ಕಣ್ಣಿನಿಂದ ನೋಡಿದ ವಿಷಯವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ವ್ಯಕ್ತಿಗತವಾಗಿ ವ್ಯಕ್ತಿಯ ಒಳಗೆ ದುಷ್ಟತೆಯ ಕ್ರಿಯೆಗಳು ನಡೀತಾ ಇದೆ, ಅದನ್ನ ನಾನು ಖಂಡಿಸ್ತೇನೆ. ಸಾರಾಸಗಟಾಗಿ ಜನ್ಮಭೂಮಿಯನ್ನು, ಜನ್ಮ ಸಂಸ್ಕೃತಿಯನ್ನು, ಜನ್ಮ ಕೊಟ್ಟಂತಹ ಭೂಮಿಯ ಸಂವಿಧಾನವನ್ನ ವಿರೋಧಿಸುವಂತಹ ಕುಕೃತ್ಯವನ್ನ ಯಾರು ಮಾಡಿದ್ರು ಅದು ತಪ್ಪೆ. ಅದನ್ನ ಸಾರಾಸಗಟಾಗಿ ಖಂಡಿಸುವಂತಹ ವ್ಯಕ್ತಿಯಾಗಿದ್ದೇನೆ, ಅದರಲ್ಲಿ ಡೌಟೇ ಇಲ್ಲ. ಹಾಗಂತ ಆ ದುಷ್ಟತೆಯನ್ನ ಬಿಟ್ಟಂತೆ ಒಳ್ಳೆತನವನ್ನ ಪ್ರದರ್ಶನ ಮಾಡ್ತಾ ಒಳ್ಳೆತನಕ್ಕೆ ಗೌರವ ಕೊಡಿ ಅಂತ ಕೇಳುವಂತವರ ಜೊತೆಗೆ ನಾವು ಸೌಹಾರ್ದಯುತವಾದಂತಹ ಬದುಕನ್ನ ಬದುಕುವಂತಹ ಪ್ರಯತ್ನ ಮಾಡುವಂತಹದ್ದು ನಿಜವಾಗಿ ಅಗತ್ಯ. ಅಂತಹ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ಶ್ರೀಗಳು ಇವತ್ತು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಭಾವ, ಖಂಡಿತವಾಗಿ ನನ್ನ ಭಾವನೆ. ನಿಮ್ ಜೊತೆ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಹೇಳ್ದೆ ವೀಕ್ಷಕರೇ ಅವಾಗಲೇ, ಅಂದ್ರೆ ಈ ಶ್ರೀಗಳ ಈ ನಡೆ ಇದೆ, ಇದನ್ನ ಸಂಪ್ರದಾಯವಾದಿಗಳು ವಿರೋಧಿಸಿದವರು ಕೂಡ ಇದ್ದಾರೆ. ಬಟ್ ಅದ್ರ ಜೊತೆಗೆ ಶ್ರೀಗಳೇ ಆ ಥರ ಯೋಚನೆ ಮಾಡ್ಬೇಕಾದ್ರೆ ನಾವು ಈಗಿನ ಕಾಲದವ್ರು ಯಾಕೆ ನಾವು ಬದಲಾಗಬಾರ್ದು? ಎಸ್, ಸಂಪ್ರದಾಯನ ಮುರಿಯೋಣ, ಬದಲಾವಣೆನ ಆಗಮಿಸೋಣ ಅಥವಾ ಅದನ್ನ ಸ್ವಾಗತಿಸೋಣ ಅನ್ನುವಂಥ ಮನೋಭಾವ ಕೂಡ ಈಗಿನವರಲ್ಲಿ ಬರ್ತಾ ಇದೆ. ಅಂದ್ರೆ ಸೊ ಅದಕ್ಕೆ ಪ್ರೇರಕವಾಗಿ ಶ್ರೀಗಳು ನಿಂತಿದ್ದಾರೆ. ಸೊ ಅವರ ಈ ಕಾರ್ಯಕ್ರಮವನ್ನು ಸ್ವಾಗತಿಸಬೇಕಾ?
ಹಾಗಾದ್ರೆ ಯಾಕೆ ಬೇಡ ಅಂತಾರೆ? ಹಾಗಾದ್ರೆ ಏನು ಅವರ ವರ್ಷನ್ ಏನು? ಹಾಗಾದ್ರೆ ಅವರ ಉದ್ದೇಶ ಏನು? ಮುತಾಲಿಕ್ ಅವರ ಈ ಪ್ರತಿಭಟನೆ ಉದ್ದೇಶ ಆದ್ರೂ ಬೇಕು, ಅವರಿಂದನೇ ಕೇಳೋಣ ಒಂದು ಬ್ರೇಕ್ ಆದ್ಮೇಲೆ. ಪೇಜಾವರ ಶ್ರೀಗಳ ನಡೆ ಸರಿನಾ ತಪ್ಪಾ? ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ ತಪ್ಪು ಅಂತಂದ ಅವರವರ ವಿವೇಚನೆಗೆ ಬಿಟ್ಟಿದೆ. ಯಾಕಂದ್ರೆ ವಿಚಾರವಂತರಿಗೆ, ಪ್ರಜ್ಞಾವಂತರಿಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ತಪ್ಪು ಅಂತ ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಶ್ರೀರಾಮ ಸೇನೆಯ ಮುಖ್ಯಸ್ಥರು, ಅವ್ರಿಗೆ ಮೂಲಭೂತವಾದ ಪ್ರಶ್ನೆ ಇಲ್ಲಿ ಯಾವ್ದು ರಾಜಕೀಯ ಕಾಣಿಸ್ತದೆ ಇವ್ರಿಗೆ, ಅಥವಾ ಇಲ್ಲಿ ಏನು ಅವರು ತಪ್ಪನ್ನ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಮುಖ್ಯವಾಗಿ ನಾನು ಹೇಳಿದಾಗೆ ಎಲ್ಲೋ ಒಂದ್ ಕಡೆ ಶ್ರೀಗಳೇ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ನಾನು ಎಲ್ಲ ಕಡೆ ಸಾಮರಸ್ಯ ತರಬೇಕು ಅಥವಾ ಎಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನ ನಾನು ಬೆಳೆಸಬೇಕು ಅಂತ ಹೋಗ್ತಾ ಇದ್ದೀನಿ. ಸಂಪ್ರದಾಯವಾದಿಗಳು ಇದನ್ನ ವಿರೋಧಿಸ್ತಿದ್ದಾರೆ. ನನಗೊಂದ್ ಕಡೆ ಅದು, ಇನ್ನೊಂದ್ ಕಡೆ ಇದನ್ನ ಏನು ಪ್ರಗತಿಪರರು ಅಂತ ಕರ್ಸ್ಕೋತಾರೆ, ಅವರೆಲ್ಲ ರಾಜಕೀಯ ಮಾಡ್ತಿದ್ದಾರೆ ಅಂತಂತಾರೆ. ಬಟ್ ನನಗೇನು ಅನ್ಸುತ್ತೆ, ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಸ್, ಹೌದು, ಅವರ ಒಪಿನಿಯನ್. ನಮ್ಮ ಜೊತೆಗೆ ಇದೇ ವಿಚಾರ ಮಾತಾಡೋದಕ್ಕೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೋತೀನಿ. ಯೋಗೀಶ್ ಮಾಸ್ಟರ್, ಲೇಖಕರು, ಚಿಂತಕರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಕ್ಷತ್ರಗಳನ್ನ ಮಾತಾಡಿಸಿದೆ, ಅವರ ಒಂದು ಒಪಿನಿಯನ್ ಹೇಳಿದ್ರು. ನೀವು ಕೇಳಿದ್ರೆ 2 ವರ್ಷನು ಮುತಾಲಿಕ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರು ಹೋಗ್ಬಿಟ್ಟು ನೇರವಾಗಿ ಕೇಳಿದ್ರು ಶ್ರೀಗಳನ್ನು ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಕರ್ಸ್ಕೊಂಡ್ರಿ ಒಳಗವ್ರನ್ನ ಅಂತ. ಶ್ರೀಗಳು ಅದಕ್ಕೆ ಉತ್ತರ ಕೊಟ್ಟರು, ನನ್ನ ಇಷ್ಟ, ನಾನು ಕರ್ಸ್ಕೋತೀನಿ ಅಂತ ಹೇಳಿ. ಮತ್ತೆ ನನ್ನನ್ನು ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಿದಂಥ ಬಂದವರು ನಾನು ಕರ್ಸ್ಕೊಂಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಸೊ ಯೋಗೀಶ್ ಮಾಸ್ಟರ್, ಮೊದಲನೇ ಒಪಿನಿಯನ್ ಏನು ಹೇಳ್ತೀರಾ ಈ ಘಟನೆಯ ಬಗ್ಗೆ? ಎಷ್ಟು ಪ್ರಸ್ತುತ ಇದು ಬೇಕಿತ್ತಾ? ಇದು ನಮ್ಮ ಜಾತ್ಯತೀತ ಭಾರತದಲ್ಲಿ ಇದೊಂದು ನಾವು ಸ್ವಾಗತ ಮಾಡುವಂತಹ ವಿಷಯ. ಪ್ರತಿಭಟನೆ ಬೇಕಿತ್ತ ಅಂತ? ಪ್ರತಿಭಟನೆ ಅಲ್ಲ, ಪೇಜಾವರ ಶ್ರೀಗಳು ಈ ರೀತಿಯ ಒಂದು ಇಫ್ತಾರ್ ಕೂಟವನ್ನ ಆಯೋಜಿಸುವುದು ಒಂದು ಸ್ವಾಗತಾರ್ಹ ವಿಷಯ. ಮೊಟ್ಟ ಮೊದಲನೇದಾಗಿ ಅದಕ್ಕೆ ನಮ್ಮ ಬೆಂಬಲವನ್ನ ಸೂಚಿಸ್ತೇವೆ. ಅದರ ಹಿಂದಿನ ಉದ್ದೇಶ ಏನಿದೆಯೋ ಅದು ನಮಗೆ ಬೇಕಾಗಿಲ್ಲ. ಅವರು ಇಫ್ತಾರ್ ಅಂತಂದ್ರೆ ಮುಸಲ್ಮಾನರು ಅವರ ಆಹಾರ ಪದ್ಧತಿ ಹೆಂಗೆ ಅವರು ಬಡಿಸಿದ್ರೆ ಈ ತರದೆಲ್ಲ ನಾವು ಕುಚೋಜಿದ ಪ್ರಶ್ನೆಗಳನ್ನ ನಾವು ಕೇಳಲ್ಲ. ಇಲ್ಲ, ನಾನು ಕೇಳಲ್ಲ. ಆದ್ರೆ ಅವರು ತಾವು ಏನು ಆಹಾರವನ್ನ ತಗೊಳ್ತೀವೋ ಆ ಧರ್ಮೀಯರ ಆ ಧರ್ಮದ ಹಬ್ಬದ ದಿನ ಅವರನ್ನ ತಮ್ಮ ನಿಲುವಿನಿಂದ ಅವರು ಅದನ್ನ ಪ್ರಶಂಸಿಸಿದ್ದಾರೆ, ಅಭಿನಂದಿಸಿದ್ದಾರೆ, ಗೌರವಿಸಿದ್ದಾರೆ. ಇದರಲ್ಲಿ ಮುತಾಲಿಕ್ ಅವರ ಮೂಲಭೂತ ಪ್ರಶ್ನೆ ಏನು ಅಂತ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಇವರು ಈಗ ಪೇಜಾವರ ಶ್ರೀಗಳು ಹಿಂದೂ ಧರ್ಮದ ಒಬ್ರು ಪ್ರಮುಖರು ಅಥವಾ ಅವರು ಅಂತಹ ಒಂದು ನಡೆಯನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಅವರು ಇದು ನಾನು ಮತ್ತೆ ಸ್ಪಷ್ಟೀಕರಿಸ್ತಾ ಇದ್ದೀನಿ, ಯಾವುದೇ ಉದ್ದೇಶವಾಗಿರ್ಲಿ ಮೊದಲು ಈ ತರಹದೊಂದು ನಡೆ ಪ್ರಾರಂಭ ಆಗ್ಲಿ, ಅದರದ್ದೇನು ಸಮಸ್ಯೆ ಇಲ್ಲ. ಹಾಗಾಗಿ ಇವರು ಪ್ರತಿಭಟನೆ ಮಾಡುವುದು ತಪ್ಪು. ಹಾಗಾದ್ರೆ ಇವ್ರದ್ದು ಅರ್ಥ ಏನು? ಜಾತ್ಯತೀತವಾದ ಸಮಾಜ, ಧರ್ಮಾತೀತವಾದ ಸಮಾಜವನ್ನ ಕಟ್ಟುವುದು ಮುತಾಲಿಕ್ ಉದ್ದೇಶ ಅಲ್ಲ. ಮಾಡಬೇಕು ಯೋಗೀಶ್ ಮಾಸ್ಟ್ರೆ. ಏನಂದ್ರೆ ಎಲ್ಲಿ ಇದಾರೆ, ಉಡುಪಿ, ಮ್ಯಾಂಗ್ಳೂರ್, ಹೆಂಗಾಗಿದೆ ಇವಾಗ ಕೋಮು ಸೌಹಾರ್ದತೆ? ಇನ್ನೊಂದು ಏನು ಅಂತಂದ್ರೆ ಊರಲ್ಲಿ ಪೇಜಾವರ ಶ್ರೀಗಳ ಒಂದು ಪೇಜಾವರ ಶ್ರೀಗಳ ಹಾಸ್ಪಿಟಲ್ಗಳಿದೆ, ಅವ್ರದ್ದು ಶ್ರೀ ಕೃಷ್ಣ ಸೇವಾಶ್ರಮ ಹಾಸ್ಪಿಟಲ್ ಎಲ್ಲ ಇದೆ. ಅಲ್ಲಿ ಏನು ಅವರು ಈ ತರಹದೆಲ್ಲನು ಭಿನ್ನ ಭೇದ ಏನು ಮಾಡೋದಿಲ್ಲ. ಅಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ರೋಗಿಗಳು ಬರ್ತಾರೆ, ಅವರಿಗೆ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಗಳು ಕೂಡ ಸಿಗ್ತದೆ. ಇಂಥ ಪೇಜಾವರರು ಬದಲಾಗಿದ್ದಾರ? ಒಂದ್ ವೇಳೆ ಆ ರೀತಿನಲ್ಲಿ ಬದಲಾಗಿದ್ರೆ ಇನ್ನೂ ಸಂತೋಷ. ಈ ತರದೆಲ್ಲನೂ ನಮಗೆ ಆಲೋಚನೆಗಳಿದೆ. ಒಟ್ಟಾರೆ ಇದೊಂದು ಸಾಂಕೇತಿಕವಾಗಿರುವಂತಹ ವಿಷಯಕ್ಕೆ ನನ್ನ ಖಂಡಿತವಾಗಿ ಗೌರವ ಇದೆ. ಈಗ ವಿರೋಧ ಪಡಿಸ್ತಾ ಇರುವಂತಹ ಶ್ರೀರಾಮ ಸೇನೆ ಮುಖ್ಯಸ್ಥರು ನಮ್ಮ ಜೊತೆ ಮಾತಾಡ್ತಾರೆ. ಪ್ರಮೋದ್ ಮುತಾಲಿಕ್, ನಮಸ್ಕಾರ. ಮುತಾಲಿಕ್ ಅವರೇ ನಮಸ್ಕಾರ. ಪ್ರತಿಭಟನೆ ಕರೆ ಕೊಟ್ಬಿಟ್ಟಿದ್ರೆ ಜುಲೈ 2ಕ್ಕೆ. ಸೊ ಏನು ಆಕ್ಚುಲಿ ವಿರೋಧಿಸ್ತಿರೋ ಕಾರಣ ಏನು ಅಂತ ಕೇಳ್ಬೋದಾ? ನೋಡಿ, ಒಂದು ಇಲ್ಲಿವರೆಗೆ ಅವರು ಸೌಹಾರ್ದ ಪೂಜ್ಯ ಸ್ವಾಮೀಜಿಯವರು ಮಾಡಿದಂತ ಕಾರ್ಯಕ್ಕೆ ನಮಗೆ ಇವತ್ತಿಗೂ ಗೌರವ ಇದೆ, ಅವ್ರ ಬಗ್ಗೆ ಪೂಜ್ಯತೆ ಇದೆ. ನಾವು ಅವ್ರ ಮಾರ್ಗದರ್ಶನವನ್ನು ತಗೊಂಡೇ ನಾವು ಸಂಘಟನೆಗಳನ್ನ ಮಾಡ್ತಾ ಇದೀವಿ. ಆದ್ರೆ ಶ್ರೀಕೃಷ್ಣನ ಕ್ಷೇತ್ರ ಅತ್ಯಂತ ಪವಿತ್ರವಾದಂತ ಕ್ಷೇತ್ರ. ಕೃಷ್ಣನ ಹೆಸರು ಗೋಪಾಲ ಅಂತ ಹೇಳಿ, ಗೋವನ್ನ ರಕ್ಷಣೆ ಮಾಡುವಂತ ಗೋಪಾಲಕನ ಕ್ಷೇತ್ರದಲ್ಲಿ ಗೋಹಂತಕರನ್ನ, ಗೋ ಭಕ್ಷಕರನ್ನ ಇವತ್ತು ಸರ್ಕಾರ ತಪ್ಪು ಅಂತ ಇವತ್ತು ಅವರಿಗೆ ಪುರಸ್ಕರಿಸಿದ್ದು ಇದು ಸರಿಯಲ್ಲ ಅಂತ ಹೇಳಿ. ನನ್ನೊಂದು ಪ್ರಶ್ನೆ ನೇರವಾಗಿ ಮುತಾಲಿಕ್ ಅವರೇ, ನೀವು ಅವ್ರು ಬಂದವರೆಲ್ಲ ಗೋ ಹಂತಕರು ಅಂತ ಯಾಕೆ ಜನರಲೈಸ್ ಮಾಡ್ತೀರಾ? ಇಸ್ಲಾಂ ಧರ್ಮ ಅಂದ್ರೆ ಗೋ ಹಂತಕರೇ ಅಂತ ಯಾಕೆ ಜನರಲೈಸ್ ಮಾಡ್ಬಿಡ್ತೀರಾ? ಅದು ಅವರ ಆಹಾರ ಪದ್ಧತಿ. ಯಾರೋ ಒಂದಿಷ್ಟು ಎಲ್ಲ ಬಂದವರು ತಿನ್ನಲ್ಲ, ಅದು ಒಂದು ನಾನು ಸ್ಪಷ್ಟೀಕರಿಸಬೇಕಾಗತ್ತೆ. ಎಲ್ಲರೂ ಕೂಡ ತಿನ್ನಲ್ಲ. ಇದನ್ನ ನೀವ್ ಹೇಳ್ತಾ ಇದ್ರಿ, ಯಾವುದೇ ಒಬ್ಬ ಮುಸ್ಲಿಂ ನಾನು ಗೋಮಾಂಸ ತಿನ್ನೋದಿಲ್ಲ ಅಂತ ಇಲ್ಲಿವರೆಗೇನು ಹೇಳಿಲ್ಲ. ನಾನು ಹೇಳೋದು ಇರ್ಲಿ, ಇವತ್ತು ಗೋವು ಅನ್ನುವಂಥದ್ದು ಆಹಾರ ಪ್ರಾಣಿ ಅಲ್ಲ.
ಅದು ಕೃಷಿ ಪ್ರಧಾನವಾದಂತ ದೇಶದಲ್ಲಿ ಇವತ್ತು ಸಂವಿಧಾನ ಹೇಳಿದೆ, ಸಂವಿಧಾನದ 48ನೇ ವಿಧಿ ಏನ್ ಹೇಳುತ್ತೆ ಅಂತನ್ನುವಂಥದ್ದು ನಾವು ಅರಿತುಕೊಳ್ಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ ಯಾಕೆ ಹಾಗಾದ್ರೆ ಕೃಷಿಗೆ ಬೇಕಾದಂತ ಪಶು ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತದ್ದು ನಾಗರಿಕರ ಸರ್ಕಾರದ ಹೊಣೆ ಅನ್ನುವಂಥದ್ದು ಹಾಗಾದ್ರೆ ಯಾಕೆ ಹೇಳಿದ್ರು? ಅದನ್ನ ಚರ್ಚೆ ಮಾಡ್ತಾ ಹೋದ್ರೆ ಅದ್ರದ್ದು ಆಯಾಮ ದೊಡ್ಡದಾಗಿದೆ. ಅದು ಆಕ್ಚುಲಿ ಇದು ಯಾಕೆ ಮಾಡ್ಬೇಕು ಬೇಡ. ನನಗೆ ಒಂದು ಪ್ರಶ್ನೆ, ಆಕ್ಚುಲಿ ಈಗ ನೋಡಿ, ಒಂದು ನಾವೀಗ ಹಾಗಾದ್ರೆ ನಾವು ದೇಶದಲ್ಲಿ ನಾನಾ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಂತ ಬೇರೆ ಬೇರೆ ರೀತಿಯ ಧರ್ಮವನ್ನ ನೆಚ್ಚಿಕೊಂಡಂತವ್ರು ಜನ ಇದ್ದೀವಿ. ನಾವಾಗ ಕಚ್ಚಾಡ್ಕೊಂಡೇ ಇರೋದಾ ಹಾಗಾದ್ರೆ? ಒಬ್ಬರೊಬ್ಬರು ಏನು ವಿಶೇಷವಾಗಿ ಅಭಿನಂದಿಸೋದು ಬೇಡವಾ? ಯಾರು ಒಬ್ರಿಗೊಬ್ರು ಗೋಮಾಂಸ ತಿನ್ನೋದ್ ಬಿಟ್ರೆ ಕಚ್ಚಾಡೋದ್ ನಿಂತು ಹೋಗುತ್ತೆ. ಸೌಹಾರ್ದ ಜನರಲೈಸ್ ಮಾಡ್ತೀರಾ? ಮಾತ್ರ ಸೌಹಾರ್ದ ಮಾಡ್ಬೇಕಾ? ಗೋಮಾಂಸ ತಿನ್ನೋದ್ ಬಿಟ್ರೆ ಕಚ್ಚಾಡೋದ್ ನಿಂತು ಹೋಗ್ಬಿಡುತ್ತಾ? ಹಿಂದೂಗಳು ಮಾತ್ರ ಈ ಸಮಾಜದಲ್ಲಿ ನಾವು ಸರ್ವಧರ್ಮ ಅಂತ ಹೇಳುದಾ? ಮುಸ್ಲಿಂ ಸಮಾಜದವರು ಹಾಗಾದ್ರೆ ಹಿಂದೂ ಒಂದೇ ಇದ್ರೆ ಹೆಂಗೆ ಸರ್ವಧರ್ಮ ಆಗುತ್ತೆ? ಹಿಂದೂ ಒಂದೇ ಜಾತಿ ಇದ್ರೆ ಹೆಂಗೆ ಸರ್ವಧರ್ಮ ಆಗಬಾರ್ದಾ? ರಾಮ ಮಂದಿರವನ್ನ ಇವತ್ತು ಕಟ್ಟಕ್ ವಿರೋಧ ಮಾಡ್ತಾ ಇರುವಂತ ರಾಮ ಮಂದಿರ ಬಿಟ್ಟು ಕೊಡ್ಲಿ ಅವರು ಸೌಹಾರ್ದ ಅವ್ರಿಗೆ ಇಲ್ವಾ? ಇಚ್ಛೆ ಇಲ್ವಾ ಅವ್ರಿಗೆ? ಅವ್ರಿಗೆ ಸಂಘರ್ಷ ಬೇಕಾಗಾದ್ರೆ ಅವ್ರಿಗೆ ಕಚ್ಚಾಡೋದು ಬೇಕಾ? ಅದಕ್ಕೆ ಸಪೋರ್ಟಿವ್ ಆಗಿ ತುಂಬಾ ಜನ ನಿಂತಿದ್ದಾರೆ ಕೂಡ. ಅದೇ ಧರ್ಮದವರು ತುಂಬಾ ಜನ ಅದಕ್ಕೆ ಏನು ವಿರೋಧ ವ್ಯಕ್ತಪಡಿಸ್ತಾರೆ, ತಮ್ಮ ಯಾವುದೇ ರೀತಿಯಲ್ಲೂ ಕೂಡ ನಿಲುವನ್ನ ವ್ಯಕ್ತಪಡಿಸ್ತಿರೋರು ಕೂಡ ಇದ್ದಾರೆ. ನೀವು ಅದು ಗಮನಕ್ಕೆ ಬಂದಿಲ್ವಾ ನಿಮ್ಗೆ? ಹಾಗಾದ್ರೆ ಎಲ್ಲರೂ ವಿರೋಧ ಮುಸ್ಲಿಮ್ರು ಎಲ್ಲರೂ ಕೂಡ ಶ್ರೀರಾಮ ಮಂದಿರನ ಬೇಡ ಅಂತ ಹೇಳಿಲ್ಲ. ಅದು ಬಿಡಿ, ಅದು ಆಯಾಮ ಬೇರೆ ಹೋಗ್ಬಿಡುತ್ತೆ, ವಿಷಯಾಂತರ ಆಗುತ್ತೆ. ನಾನು ಹೇಳ್ತಿರೋದು, ಈಗ ಶ್ರೀಗಳು ಮಾಡಿದ್ರಲ್ಲಿ ನಿಮ್ಗೆ ತಪ್ಪು ಅನ್ಸಿದ್ದೇನೆ? ಅವ್ರು ಕರೆದಿದ್ದೇ ತಪ್ಪ ಹಾಗಾದ್ರೆ ದೇವಸ್ಥಾನದೊಳಗೆ? ನೋಡಿ, 5ನೇ ಸಲ ಪರ್ಯಾಯ ಮಾಡ್ತಾ ಇರೋದು ಅವರು. 4 ವರ್ಷ 4 ಪರ್ಯಾಯದಲ್ಲಿ ಅವರು ಈ ರೀತಿ ಇದನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಈಗ 5ನೇ ಪರ್ಯಾಯದಲ್ಲೇ ಯಾಕೆ ಅವರಿಗೆ ನಡಪಂತು? 3ನೇ ಪರ್ಯಾಯದಲ್ಲಿ ಕರೆದಿದ್ದಾರೆ ಅಂತ ನನ್ ಮಾಹಿತಿ. 3ನೇ ಪರ್ಯಾಯದಲ್ಲಿ ಕರೆದಿದ್ರಂತೆ ಮಾಹಿತಿ. ಇಲ್ಲ ಕರೆದಿಲ್ಲ. ಇದೆಲ್ಲ ಸುಳ್ಳು ಹೇಳೋದು ಬೇಡ. ಇದು ನಾನು ಹೇಳೋದು, ಇಲ್ಲಿವರೆಗೆ ಅವರು ಮಸೀದಿಗಳ ಕಾರ್ಯಕ್ರಮಕ್ಕೆ, ಮುಸ್ಲಿಂ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ನಾವೇನು ವಿರೋಧ ಮಾಡಿದ್ವಾ? ನಾವು ಪ್ರತಿಭಟನೆ ಮಾಡಿದ್ದೇವಾ? ಅದು ಅವ್ರಿಷ್ಟ. ಹೌದು, ಅವ್ರಿಷ್ಟ. ಮಠದ ಆವರಣದಲ್ಲಿ ಇವತ್ತು ಶ್ರೀಕೃಷ್ಣನ ದೇವಸ್ಥಾನದ ಆವರಣದಲ್ಲಿ ಹೇಗೆ ಮುಸ್ಲಿಮರಿಗೆ ಮಸೀದಿ ಪವಿತ್ರನೋ ಹಾಗೆ ನಮಗೆ ಆ ದೇವಸ್ಥಾನದ ಪವಿತ್ರತೆ ಉಳಿಸ್ಕೊಳ್ಳುವಂತದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದು ಬಿಡಿ. ತಮಿಳುನಾಡಿನಲ್ಲಿ, ಕೇರಳನಲ್ಲಿ ನಾನ್ ಮುಸ್ಲಿಮ್ಸ್ ಬೋರ್ಡ್ ಹಾಕಿದ್ದಾರೆ. ಯಾಕೆ ಹಾಕಿದ್ರು? ಅಲ್ಲ ಮುತಾಲಿಕ್ ಅವರೇ, ನಾನು ಒಂದ್ ಮಾತು ಹೇಳ, ದೇವಸ್ಥಾನದಲ್ಲಿ ಇವತ್ತಿನವರೆಗೂ ಸಂಸ್ಕೃತಿಯಲ್ಲಿ ಯಾವತ್ತಾರು ನಮ್ಮ ಇತಿಹಾಸದಲ್ಲಿ ನೀನು ಯಾವ ಜಾತಿ ಅಂತ ಹೇಳಿ ಒಳಗಡೆ ಬಿಟ್ಟಿದೀಯಾ? ನೋಡಿದೀರಾ ಯಾವ್ದಾದ್ರು ಹಿಂದೂ ದೇವಸ್ಥಾನಗಳಲ್ಲಿ? ಯಾವ ಜಾತಿ ಅಂತ ಕೇಳಿ ಯಾರು ಬಿಡ್ತಾರ? ಎಷ್ಟು ಮುಸ್ಲಿಂ ಬಾಂಧವರು ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಹೇಳ್ತಾ ಇದ್ದೀನಿ, ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಕೆಲವೊಂದು ದೇವಸ್ಥಾನ ಎದುರುಗಡೆ ಬೋರ್ಡ್ ಇದೆ, ನಾನ್ ಹಿಂದೂಸ್ ಆರ್ ನಾಟ್ ಅಲೌಡ್. ಬಿಡಿ ಸರ್, ಅದ್ ಬಿಡಿ. ನಮ್ದು ಹೇಳಿ ಸರ್, ಇಲ್ಲಿದೆ ಹೇಳಿ. ಈಗ ನಮ್ ದೇಶದ ಸಂಸ್ಕೃತಿ ಹೇಳ್ತಾ ಇದ್ದೇನೆ. ಏನೋ ಒಂದು ಸಿಸ್ಟಮ್ ಇದೆ. ನಮ್ದು ಫಸ್ಟ್ ನಮ್ಮ ಮನೆಯ ಸಂಸ್ಕೃತಿ ಮಾಡ್ಕೊಳ್ಳೋಣ, ಆಮೇಲೆ ಪಕ್ಕದ ಮನೆಯವ್ರು ನೋಡೋಣ ಅಲ್ವಾ? ಅನುಸರಿಸಬೇಕಾದ್ದು ಅನ್ನುವಂಥದ್ದಿದೆ. ಗೋ ಭಕ್ಷಕರಿಗೆ, ಗೋ ಹಂತಕರಿಗೆ ಇವತ್ತು ಅನ್ನುವಂಥದ್ದು ಯಾಕೆ? ಶ್ರೀಕೃಷ್ಣನ ಹೆಸರು ಗೋಪಾಲಕ. ಸೊ ಅಂತ ಇದರಲ್ಲಿ ಇವತ್ತು ಗೋ ಮುಸ್ಲಿಂ ಬಾಂಧವರಲ್ಲಿ ಎಷ್ಟೋ ಜನ ಹಿಂದೂ ದೇವರನ್ನ ಆರಾಧಿಸೋರು ಇದ್ದಾರೆ. ನಿಮ್ ಗಮನಕ್ಕೆ ಬಂದಿಲ್ವಾ ಅದು? ಎಷ್ಟೋ ಜನ ಹಿಂದೂ ದೇವರನ್ನ ಆರಾಧಿಸೋರು ಇದ್ದಾರೆ. ಇಲ್ಲಿ ನೋಡಿ, ಅದು ನೀವು ಬೇರೆ ಬೇರೆ ರೀತಿಯ ಡೈವರ್ಟ್ ಮಾಡಕ್ ಡೈವರ್ಟ್ ಇಲ್ಲ. ದೇವರು ದೇವಸ್ಥಾನ, ಮಠ ಮತ್ತು ಜನ ಇಷ್ಟರಲ್ಲೇ ಬರ್ತಿದೀವಿ ನಾವು. ಅದಕ್ಕೆ ಬೇರೆ ಆಯಾಮ ಕೊಡೋದೇ ಬೇಡ. ಯೋಗೀಶ್ ಮಾಸ್ಟರ್ ಮಾತಾಡ್ತಾರಂತೆ ನಿಮ್ ಜೊತೆ. ನಮಸ್ಕಾರ ಮುತಾಲಿಕ್ ಅವರೇ. ನಮಸ್ಕಾರ. ನೋಡಿ, ಇಲ್ಲಿ ಅವರು ಗೋ ಮಾಂಸವನ್ನ ತಿಂದಿದ್ರಿಂದ ಅವರು ಗೋಪಾಲಕನ ದೇವಸ್ಥಾನಕ್ಕೆ ಬರೋದು ಬೇಡ ಅಂತ ಹೇಳಿದ್ರಿ. ಆಮೇಲೆ ಈ ದೇವಸ್ಥಾನದ ಪಾವಿತ್ರತೆ ಹಾಳಾಗತ್ತೆ ಅಂತಂದ್ರಿ. ಅಂದ್ರೆ ದೇವರ ಶಕ್ತಿಗಿಂತ ಇವ್ರ ಮೈಲಿಗೆ ಶಕ್ತಿಯುತವಾಯ್ತು ಅಂತ ಆಯ್ತು. ಇವರು ಎಂತ ಮೈಲಿಗೆಯವರಾದ್ರೂ ಕೂಡ ದೇವಸ್ಥಾನಕ್ಕೆ ಬಂದ್ರೆ ಅವರು ದೇವರ ಸತ್ಸಂಗದಲ್ಲಿ ಪವಿತ್ರವಾಗೋದಿಲ್ವೇ? ಆಮೇಲೆ ಇನ್ನೊಂದು, ಹಾಲು ಹಸುವಿನ ಉತ್ಪನ್ನ, ಅದು ಹಸುವಿನಿಂದಲೇ ಬರೋದು, ಅದು ರಕ್ತಜನ್ಯ. ನೀವು ಪರೋಕ್ಷವಾಗಿ ನೀವು ಪ್ರತಿದಿನವೂ ಗೋವಿನ ರಕ್ತವನ್ನ ಕುಡಿತಾ ಇದ್ದೀರಿ. ಮುತಾಲಿಕ್ ಅವರೇ, ನೀವು ಹೇಳೋದು ಬಹಳ ಅತ್ಯಂತ ಸೈಂಟಿಫಿಕ್, ಬಹಳ ಒಳ್ಳೇದು. ಆದ್ರೆ ಇವತ್ತು ನಾನು ಹೇಳ್ತಾ ಇರೋದು, ನಾವು ನಮ್ಮ ಪರಂಪರೆ ಋಷಿ ಮುನಿಗಳಿಂದ ಬಂದಂತಹ ಈ ಹಿನ್ನೆಲೆಯಲ್ಲಿ ಕೃಷಿ ಪ್ರಧಾನವಾದಂತಹ ಈ ದೇಶದಲ್ಲಿ ಪಶುಗಳ ರಕ್ಷಣೆ, ಪಶು ಸಂರಕ್ಷಣೆ ಮಾಡುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ನಮಗೆ ಅನ್ನ ಹಾಕ್ತಾ ಇದೆ, ಕೈ ಕೆಲಸ ಕೊಡ್ತಾ ಇದೆ. ಅದಕ್ಕೆ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಬರೆದ್ರು. ಈಗ ತಿಂದ್ರಿ ಅಂತ ಹೇಳ್ತಿದ್ರು. 1964 ಕೇಸ್ ಇದು ಸೆಕ್ಷನ್ ಇವತ್ತು ಗೋಹತ್ಯೆ ಮಾಡಬಾರ್ದು ಅಂತ ಹೇಳಿ ಕಾನೂನು ಇದೆಯಾ? ಅದ್ಯಾಕೆ ರಚನೆ ಮಾಡಿದ್ರೆ ಹಾಗಾದ್ರೆ?
ಇವತ್ತು ಎಷ್ಟು ಕಾನೂನುಗಳಿದಾವೆ ಗೋ ಹತ್ಯೆ ಮಾಡಬಾರ್ದು ಅಂತನ್ನುವಂಥದ್ದು ಯಾಕೆ ಮಾಡ್ತಾ ಇದ್ದಾರೆ? ಓಕೆ, ಗೋ ರಕ್ಷಣೆ ಎಷ್ಟು ಮಟ್ಟಿಗೆ ಆಗ್ತಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇಲ್ಲಿ ವಯಸ್ಸಾದ ಗೋಗಳನ್ನು ಎಷ್ಟು ರಕ್ಷಣೆ ಮಾಡ್ತಿದೀವಿ, ಅವಕ್ಕೆ ಎಷ್ಟು ಆಸರೆ ಕೊಡ್ತಿದ್ದಾರೆ, ಯಾರ ಊಟ ಹಾಕ್ತಿದ್ದಾರೆ, ಅದು ಕೂಡ ಪ್ರಶ್ನೆ ಆಗ್ಬಿಡುತ್ತಲ್ವಾ? ಎಷ್ಟು ಅದ್ರ ಬಗ್ಗೆ ಹೋರಾಟ ಮಾಡಿ ಸರ್. ನಮ್ಮ ಗೋರಗಳನ್ನ ರಕ್ಷಣೆ ಮಾಡ್ಬೇಕಲ್ವಾ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ಸುಮ್ಮನೆ ಬೇಕಾದಷ್ಟು ಹೋರಾಟ ಮಾಡಿದೀವಿ, 9 ಗೋಶಾಲೆಗಳು ಮಾಡಿದೀವಿ, ಇಲ್ಲಿವರೆಗೆ 15,000 ಹಸುಗಳನ್ನ ರಕ್ಷಣೆ ಮಾಡಿದೀವಿ. ನಾವು ಹೋರಾಟ ಮಾಡುವಂತದ್ದು ನಮ್ಮ ಕರ್ತವ್ಯ ಇದೆ. ನಮಗ್ ಉಪದೇಶ ಮಾಡಕ್ ಹೋಗ್ಬೇಡಿ ನೀವು. ಯಾರು ಉಪದೇಶ ಮಾಡ್ತಿಲ್ಲ, ಬಟ್ ಇಲ್ಲೆಲ್ಲ ಕೋಮು ಸೌಹಾರ್ದ ಹಂಚ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾರೆ. ಚರ್ಚೆ ಮಾಡ್ತಿದೀವಿ ಅಷ್ಟೇ. ಕೋಮು ಸೌಹಾರ್ದ ಕದಡಿ ಹೋಗಿರುವಂತ ಊರಲ್ಲಿ ಮತ್ತೆ ಯಾವ ಸೌಹಾರ್ದ ಅಂತ ಹೇಳ್ತಾ ಇದ್ರಿ? ಈ ದೇಶದಲ್ಲಿ ಸೌಹಾರ್ದ, ಈ ದೇಶದಲ್ಲಿ ಶಾಂತಿ ಇರೋದೇ ಹಿಂದೂ ಧರ್ಮದಿಂದ ಆಗಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇಡೀ ಜಗತ್ತಿನಲ್ಲಿ ಇಸ್ಲಾಂ ಏನ್ ಮಾಡ್ತಾ ಇದೆ ಅಂತ ಜಗತ್ತು ಇವತ್ತು ಹೇಳ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ನಮ್ ದೇಶದ ಮಾತಾಡೋಣ ಅನ್ಕೋತೀನಿ ನಾನು, ಜಗತ್ತಿನ ಬೇಡ ಬೇಡ, ನಮ್ಮಲ್ಲಿ ಮಾತಾಡೋಣ. ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂತದ್ದು ಅವಶ್ಯಕತೆ ಇಲ್ಲ. ಹಿಂದೂ ಧರ್ಮ ಶಾಂತಿ ಧರ್ಮ ಇದೆ. ಧರ್ಮದ ಬಗ್ಗೆ ಮಾತಾಡ್ತಾನೆ ಇಲ್ಲ ನಾವು. ಹಿಂದೂ ಧರ್ಮದ ಬಗ್ಗೆ ನಿಮ್ಮ ಉದ್ದೇಶ ಹೇಳಿ ಅಂತ ಅಷ್ಟೇ. ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂತ ಏಕೈಕ ಧರ್ಮ ಇದು. ಆಯ್ತು, ನಿಮ್ ಉದ್ದೇಶ ಹೇಳಿ ಅಂತ ಅಷ್ಟೇ ಹೇಳ್ತಿರೋದು. ಇದು ಉದ್ದೇಶ ಅದೇ ಅಂದ್ರೆ ಉದ್ದೇಶ ಇಲ್ಲ. ನಾನು ಹೇಳೋದು ಒಳಗಡೆಗೆ ಪ್ರವೇಶ ಮಾಡಿ ಅಂತ ಅವ್ರಿಗೆ ಹಾಗಾದ್ರೆ ಹೇಳಬೇಕಾಗಿತ್ತು. ಮುಂದಿನ ವರ್ಷ ಅಥವಾ ಬರುವ ದಿನ ಗಣೇಶೋತ್ಸವ ಬರುತ್ತೆ, ಗಣಪತಿಯನ್ನ ಮಸೀದಿಯಲ್ಲಿ ಕೂಡಿಸಿ ಒಂದು ದಿನ ಪೂಜೆ ಮಾಡಿ ಎಲ್ಲಾ ಮಸೀದಿಗಳಲ್ಲಿ, ಅವಾಗ ಒಂದು ಸೌಹಾರ್ದ ಆಗತ್ತೆ ಅಂತನ್ನುವಂತದ್ದು ಒಂದು ಸಂದೇಶ ಕೊಡ್ಲಿ ನೋಡೋಣ. ಇಲ್ಲಿ ಯಾರು ಮೂರ್ತಿ ಆರಾಧನೆಗೆಲ್ಲ ಯಾಕೆ ಹೋಗ್ತೀರಾ ಸರ್? ಅದು ಅವರವರಿಗೆ ಸೀಮಿತವಾದಂತ ಒಂದು ಆರಾಧನೆ ರೀತಿ ಇರುತ್ತೆ. ಅವ್ರು ಹೇಳಿದ ತಕ್ಷಣ ಮೂರ್ತಿ ಆರಾಧನೆ ಬರುತ್ತಾ? ಇಲ್ಲೀಗ ಇವ್ರನ್ನ ಕರ್ದ್ಬಿಟ್ಟು ಉಪವಾಸ ಇದ್ದವ್ರನ್ನ ಕರ್ದ್ಬಿಟ್ಟು ಫಲಾಹಾರ ಹಂಚಿದ್ದಾರೆ. ಉಪವಾಸ ಇದ್ದವ್ರನ್ನ ಕರ್ದ್ಬಿಟ್ಟು ಫಲಾಹಾರ ಹಂಚಿದ್ದಾರೆ. ನೀವು ಯಾಕೆ ಯಾರು ಎಷ್ಟು ಜನ ದರ್ಗಾಕ್ ಹೋಗಲ್ಲ ನಿಮ್ಗೆ ಗೊತ್ತಿಲ್ವಾ? ದರ್ಗಾಕ್ ಎಷ್ಟು ಜನ ಹೋಗಲ್ಲ ಹಿಂದೂಗಳು? ಹೋಗ್ತಾರೆ. ಅವ್ರ ತಡಿತಾರ ಬರಬೇಡಿ ಅಂತ? ನಾವೇನ್ ಹೇಳಿದ್ವಿ? ನಾವು ಹೋಗ್ಬೇಡಿ ಅಂತ ಹೇಳಿ ತಡೆದಿಲ್ಲ. ನೀವು ಬರಬೇಡಿ ಹಿಂದೂಗಳು, ನೀವು ಯಾಕೆ ಬರ್ತೀರ ದರ್ಗಾಕ್ಕೆ ಅಂತ? ನಾವೇನ್ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ದೇವಸ್ಥಾನದ ಒಳಗಡೆಗೆ ಈ ರೀತಿಯ ಒಂದು ಅವಕಾಶವನ್ನ ನೀವು ತಿಳಿದವರಿದ್ದೀರಾ, ವಿಚಾರವಂತರಿದ್ದೀರಿ. ಹಿಂಗ ಕಟ್ಟಳೆಗಳನ್ನ ಹಾಕೊಳ್ಳೋದ್ರೆ ಎಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ ಹೇಳಿ? ಅಯ್ಯೋ, ಅವ್ರ ಜೊತೆ ಮಾತಾಡೋಣ. ಮುತಾಲಿಕ್ ಅವರೇ, ಹಲೋ. ಹಲೋ ಹೇಳಿ. ಎಸ್ ಮಾತಾಡಿ ಮುತಾಲಿಕ್ ಅವರೇ. ಕರೆಕ್ಟ್ ಆಯ್ತು. ಈಗ ಒಂದು ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಮುತಾಲಿಕ್ ಅವರಿಗೆ ಬಹಳ ಗೊಂದಲ ಇದೆ. ಅದು ಅವರು ಏನೇನೋ ಇಂಟರ್ಲಿಂಕ್ ಮಾಡ್ತಿದ್ದಾರೆ, ಯಾವ್ದು ಹೋಗಿ ಯಾವ್ದಕ್ಕೂ ಇಂಟರ್ಲಿಂಕ್. ಆಕ್ಚುಲಿ ಈ ವಿಚಾರವಾಗಿ ಅವ್ರಿಗೆ ಯಾವ್ದು ಕೂಡ ಇದು ಹೇಳ್ತಿಲ್ಲ, ಎಲ್ಲೆಲ್ಲೋ ಲಿಂಕ್ ತಗೊಳ್ತಿದ್ದಾರೆ ಅವರು. ಅವ್ರಿಗೆ ಇದು ಪ್ರತಿಭಟನೆ ಮಾಡ್ತಿರೋದು ಅವ್ರದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವನು ಗೋಪಾಲಕ, ಗೋವುಗಳನ್ನ ರಕ್ಷಣೆ ಮಾಡುವವನು, ದನಗಳನ್ನ ತಿನ್ನುವಂತಹ ಮುಸಲ್ಮಾನರು ಕೃಷ್ಣನ ದೇವಸ್ಥಾನಕ್ಕೆ ಬಂದಿದೆ ತಪ್ಪು. ಅವರು ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು, ಅದೇನ ಅದು ಗೊತ್ತಿಲ್ಲ. ಅದನ್ನ ಕೇಳ್ಬೇಕು ಅನ್ಕೊಂಡೆ ಅಷ್ಟ್ರಲ್ಲಿ ಕಟ್ಟ ಆಯ್ತದ. ಆ ರೀತಿನಲ್ಲಿ ಅವ್ರದ್ದು ಒಂದು ವಿಶ್ಲೇಷಣೆ ಅದೇನಾಗಲಿ. ಮತ್ತೆ ಮೊದಲನೆಯದಾಗಿ ಪ್ರಮೋದ್ ಮುತಾಲಿಕ್ ಅನ್ನುವಂತಹ ಒಬ್ಬ ಶ್ರೀರಾಮ ಸೇನೆಯ ಪ್ರಮುಖ ಹಿಂದೂ ಧರ್ಮದ ಪ್ರತಿನಿಧಿ ಅಲ್ಲ. ಆತ ಹಿಂದೂ ಧರ್ಮದ ರಕ್ಷಕ ಅಲ್ಲ. ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಅಂದುಕೊಂಡಿರುವಂತಹ ಒಂದು ಭ್ರಮಾಧೀನ ವ್ಯಕ್ತಿ. ಇಷ್ಟು ತಿಳ್ಕೊಳ್ಳಿ. ಅವರಿಗೆ ಋಷಿಮುನಿಗಳ ಬಗ್ಗೆ ಹೇಳ್ತಾರೆ. ಋಷಿಮುನಿಗಳು ಅಂತ ಹೇಳ್ತಾರೆ. ಋಷಿಮುನಿಗಳು ಏನೇನು ಹೇಳಿದ್ದಾರೆ, ಅವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ಹಿನ್ನೆಲೆಗಳಿಂದ ಬಂದಿದ್ದಾರೆ, ಅವರ ಆಹಾರ ಪದ್ಧತಿಗಳು ಏನಿತ್ತು, ಅಗಸ್ತ್ಯ ಏನ್ ತಿಂತಿದ್ರು, ವಸಿಷ್ಠ ಏನ್ ತಿಂತಿದ್ರು, ವಿಶ್ವಾಮಿತ್ರ ಏನ್ ತಿಂತಿದ್ರು, ಅವೆಲ್ಲ ಗೊತ್ತಿಲ್ಲ. ಬೇಡ, ಈಗ ನಾವು ಅವುಗಳನ್ನೆಲ್ಲ ಪುರಾಣಗಳು ಬೇಡ. ಆದ್ರೆ ಈಗ ಅವರು ವೈಜ್ಞಾನಿಕವಾಗಿ ಆಗಿ ಮತ್ತು ವೈಚಾರಿಕವಾಗಿ ಮತ್ತು ಸಾಮಾಜಿಕವಾಗಿ ಈ 3 ನೆಲೆಗಟ್ಟುಗಳಿಂದ ಅವರು ಆಲೋಚನೆ ಮಾಡಬೇಕಾಗಿರೋದು ಅಗತ್ಯತೆ ಇದೆ. ಪೇಜಾವರರದು ನಡೆ ಸರಿನಾ ತಪ್ಪ ಅನ್ನುವುದಕ್ಕಿಂತ ಆ ನಡೆಯನ್ನ ಸರಿ ಅಂತಾನೆ ತಿಳ್ಕೊಂಡು ಹಾಗೇನೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಸಾಮರಸ್ಯಕ್ಕೆ ಒಂದಾಗ್ತಾ ಇದ್ದಾರೆ ಅಂತಾನೆ ಭಾವಿಸೋಣ. ನಮ್ಮ ಭಾವನೆಗಳು ಗೆಲ್ಲಲಿ. ಈ ರೀತಿಯಾದ್ರೂ ಒಂದು ಸಂಪರ್ಕಗಳು ಸೇತುವೆಗಳು ಕಟ್ಕೊಳ್ತಾ ಹೋಗೋಣ ಅಂತ ಅನ್ನೋದು. ಎಕ್ಸಾಕ್ಟ್ಲಿ. ಎಷ್ಟು ಇವ್ರನ್ನ ಮಾತಾಡಿಸ್ತೀನಿ ನಾನು. ಎಸ್ ವೀಕ್ಷಕರೇ, ಚರ್ಚೆನ ಮುಂದುವರಿಸ್ತೀವಿ. ಹಾಗಾದ್ರೆ ಈ ಹಿಂದೆ ಕೆಲ ದಿನಗಳು ಅಥವಾ ಅಂದ್ರೆ ದಲಿತ ಕೇರಿಗಳಿಗೆ ಏನು ಇವ್ರು ಹೋದ್ರು ಪೇಜಾವರ ಶ್ರೀಗಳು, ಆಗ್ಲೂ ಕೂಡ ಒಂದಿಷ್ಟು ಜನ ನಿಂದನೆ ಮಾಡಿದ್ರು, ಬಹಳಷ್ಟು ಜನ ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಆದ್ರೆ ಬಹಳಷ್ಟು ಜನ ಅದನ್ನ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಹೌದು, ಪೇಜಾವರ ಶ್ರೀಗಳು ಹೋಗಿದಾರ ಅನ್ನೋ ತರದಲ್ಲಿ ಒಂದಿಷ್ಟು ಜನ ಸಂಪ್ರದಾಯವಾದಿಗಳು ಬದಲಾಗಿದ್ದಂತೂ ಹೌದು. ಸೊ ಇಂಥ ಬದಲಾವಣೆಗಳು ಬೇಕು ಅಂತ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಸಮಾಜ ಇದೆ, ಈಗಿನ ಪರಿಸ್ಥಿತಿ ಇದೆ. ಮತ್ತಷ್ಟು ಚರ್ಚೆ ಮಾಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.
ಪೇಜಾವರ ಶ್ರೀಗಳ ನಡೆ ಸರಿನಾ ತಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುತಾಲಿಕ್ ಅವ್ರ ಜೊತೆ ಮಾತಾಡಿದ್ವಿ. ಯಾಕಂದ್ರೆ ಯಾರು ಕೂಡ ಇಲ್ಲಿವರೆಗೂ ಕೂಡ ಅದನ್ನ ವಿರೋಧಿಸಿಲ್ಲ, ಅದರ ವಿರುದ್ಧ ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತಿದ್ದು ಒಂದೇ ಒಂದು ಸಂಘಟನೆ, ಶ್ರೀರಾಮ ಸೇನೆ. ಸೊ ಶ್ರೀರಾಮ ಸೇನೆ ಮುಖ್ಯಸ್ಥರು ಮಾತಾಡಿದ್ರು, ಪ್ರಮೋದ್ ಮುತಾಲಿಕ್. ಅವ್ರಿಗೆ ಏನು ಸ್ಪಷ್ಟವಾಗಿ ಆ ಉದ್ದೇಶ ಇಲ್ಲ, ಅವ್ರಿಗೇನಿಲ್ಲ, ಗೋಮಾಂಸ ತಿಂತಾರೆ, ಅದಕ್ಕೆ ಗೋಪಾಲಕನ ದೇವಸ್ಥಾನಕ್ಕೆ ಬಂದಿದ್ದು ತಪ್ಪು, ಅಲ್ಲಿ ಅವಮಾನ ಆಯ್ತು ಅಂತ. ಸೊ ಇದು ಜನರಲೈಸ್ ಮಾಡಿಬಿಟ್ಟು ಇಡೀ ಒಂದು ಧರ್ಮವನ್ನ ಎತ್ತಿ ಕಟ್ಟುವಂಥದ್ದು, ಇಡೀ ಒಂದು ಧರ್ಮದ ವಿರುದ್ಧ ಮಾತನಾಡುವಂಥದ್ದು ಇಂಥ ಸೂಕ್ಷ್ಮವಾದಂಥ ಅತಿ ಸೂಕ್ಷ್ಮವಾದಂಥ ಪರಿಸ್ಥಿತಿಯಲ್ಲಿ, ಅಥವಾ ಈಗ ಸದ್ಯಕ್ಕೆ ಸಾಕಷ್ಟು ಹೋರಾಟಗಳಿರ್ಬೋದು, ಒಬ್ಬರಿಗೊಬ್ಬರು ಕಂಡು ಬೇರೆ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಮಾಡುವಂಥ ರೀತಿಯಲ್ಲಿ ನಾವು ಕೋಮು ಸೌಹಾರ್ದವನ್ನು ಕದಡದಂತೆ ಇರುವಂಥ ಸ್ಥಿತಿಯಲ್ಲಿ ಇವ್ರು ಇಂತಹ ಹೇಳಿಕೆಗಳನ್ನು ಅಥವಾ ಅದಕ್ಕೊಂದು ಹೋರಾಟವನ್ನು ಮಾಡುವಂಥದ್ದು. ಸೊ ಅವರು ಯಾವ ರೀತಿಲೂ ಕೂಡ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಕೇಳಿದ್ರೆ ನಕ್ಷತ್ರಗಳೇ, ಅಂದ್ರೆ ಅವ್ರಿಗೆ ನೇರವಾಗಿ ಅವ್ರಿಗೆ ಸ್ಪಷ್ಟವಾಗಿ ಕೊಡ್ತಿಲ್ಲ, ಉದ್ದೇಶ ಹೇಳ್ತಿಲ್ಲ. ಅವ್ರಿಗೆ ಒಂದೇ ಉದ್ದೇಶ, ನಮ್ಮ ದೇವಸ್ಥಾನ ಇದು ಅಂದ್ರೆ ಮುಸ್ಲಿಂ ಮಸೀದಿಗಳಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಲಿ, ಅವಾಗ ಇದು ಓಕೆ ಅಂತ. ಅವಾಗ ಅವಮಾನ ಆಗೋದಿಲ್ಲ. ಈಗ ಅವಮಾನ ಆಗಿದೆ ಅವ್ರಿಗೆ, ಏನ್ ಹೇಳ್ತೀರಾ? ಇಲ್ಲ, ಹಾಗ ಅವ್ರಿಗೆ ಉತ್ತರ ಕೊಡೋದಂತ ನಾನು ಹೋಗ್ಲಿ. ಯಾಕಂತ ಹೇಳಿದ್ರೆ ಅವರಿಗೆ ಶ್ರೀಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಶ್ರೀಗಳ ಉಪದೇಶವನ್ನ ತಕೊಂಡು ನಾನು ಸಂಘಟನೆಗಳನ್ನ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇನೆ ಅವರ ಮಾರ್ಗದರ್ಶನದಿಂದ. ಹಾಗಾದ್ರೆ ಈ ವಿಷಯದ ಬಗ್ಗೆ ಶ್ರೀಗಳ ಜೊತೆಗೆ ಒಂದು ಅರ್ಧ ಗಂಟೆ ಕೂತು ವಿಮರ್ಶೆ ಮಾಡಬಹುದಾಗಿತ್ತು. ಅಂದ್ರೆ ವಿವೇಚನೆ ಅಂತ ಹೇಳಿದ್ರೆ ಹಾಗೆ. ನಾನು ಅದನ್ನ ಆಗ್ಲೇ ಆರಂಭದಲ್ಲಿ ಹೇಳಿದೆ, ಏಕಾಏಕಿಯಾಗಿ ಒಂದು ವಿಷಯದ ಬಗ್ಗೆ ವಿಮರ್ಶೆ ಅಥವಾ ವಿಮರ್ಶೆ ಮಾಡುವುದನ್ನ ಬಿಟ್ಟಂತೆ ಜಜ್ಮೆಂಟ್ ಕೊಡೋದಿದೆಯಲ್ಲ, ಅದು ಸಮಂಜಸ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಯಾವ ಉದ್ದೇಶ ಇರಬಹುದು ಶ್ರೀಗಳದ್ದು, ಅಥವಾ ಭವಿಷ್ಯತ್ತಿನ ಚಿಂತನೆ ಏನಿರ್ಬೋದು, ಅಥವಾ ಭೂತಕಾಲದ ಚಿಂತನೆ ಏನಿರ್ಬೋದು, ವರ್ತಮಾನ ಸ್ಥಿತಿಗತಿಗಳೇನಿರ್ಬೋದು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆಗಳನ್ನ ಮಾಡದೆ ಏಕಾಏಕಿ ನಿರ್ಧಾರವನ್ನ ಮಾಡಿಕೊಂಡು ನಾನು ಪ್ರತಿಭಟನೆ ಮಾಡ್ತೇನೆ, ಇದರ ವಿರೋಧ ಮಾಡ್ಲಿ ತಪ್ಪು ಅಂದಿರ್ತಾರೆ, ಅದಕ್ಕೆ ಇವರು ಶ್ರೀಗಳು ಹೇಳಿರ್ತಾರೆ ಹಿಂಗೆ, ಅಥವಾ ಯಾಕೆ ಮಾಡಿದ್ರಿ ಅಂತ ಕೇಳಬಹುದಿತ್ತ. ತಾತ್ವಿಕ ಚಿಂತನೆಗಳು ಬೇಕು, ಅರ್ಥಪೂರ್ಣವಾದಂತಹ ಚಿಂತನೆ, ಅರ್ಥಪೂರ್ಣವಾದಂತಹ ವ್ಯಾಖ್ಯಾನ. ಈಗ ಅವರು ಒಂದಿಷ್ಟು ವಿಷಯಗಳನ್ನ ಹೇಳಿದ್ರು. ಅವರ ಧಾರ್ಮಿಕ ಕೇಂದ್ರಗಳಲ್ಲಿ ನಮ್ಮ ಆರಾಧನೆಗೆ ಅವಕಾಶವನ್ನ ಅವರು ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಕೇಳಿದ್ರು. ಆಲ್ರೆಡಿ ಅವರ ಧಾರ್ಮಿಕ ಕೇಂದ್ರದ ಒಳಗೆ ನಮ್ಮ ಆರಾಧನೆಗಳು ನಡೀತಿರುವಂತಹ ಕ್ಷೇತ್ರಗಳಿದ್ದಾವೆ, ಅವ್ರ ಗಮನಕ್ಕಿಲ್ಲ, ಅವರಿಗೆ ತಿಳಿದಿಲ್ಲ ಅನ್ನುವ ಕಾರಣಕ್ಕೆ ಆ ಭಾಗದ ಎಲ್ಲಿಯೂ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರಬಾರ್ದು. ಮತ್ತೆ ಎಲ್ಲರೂ ಗೋಮಾಂಸ ಭಕ್ಷಕರು ಅಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಅದು ಅದರ ಬಗ್ಗೆ ವ್ಯಾಖ್ಯಾನ ಮತ್ತೆ ವಿಶ್ಲೇಷಣೆ ಈ ಪ್ರಸ್ತುತ ಸಂದರ್ಭದಲ್ಲಿ ಸಮಂಜಸ ಅಲ್ಲ ಅಂತ ಅಂದುಕೊಳ್ತೇನೆ. ಎಲ್ಲರ ಚಿಂತನಾ ಲಹರಿ ಒಂದೇ ರೀತಿಯಲ್ಲಿ ಇರ್ತದೆ ಅನ್ನುವಂತಹ ತೀರ್ಮಾನಕ್ಕೆ ಬರುವುದು ಅವರು ತಪ್ಪಾಗ್ತದೆ. ಉದಾಹರಣೆಗೆ ಅವರು ಹಿಂದುತ್ವ ಅಥವಾ ಪ್ರಾಚೀನ ಸಂಸ್ಕೃತಿ, ಸನಾತನ ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡುವವರು, ನಾವು ಕೂಡ ಅದನ್ನು ಅನುಕರಣೆ ಮಾಡುವಂತಹ ವ್ಯಕ್ತಿಗಳೇ. ಹಾಗಿರುವಾಗ ಅವರ ಚಿಂತನೆಗೂ ನನ್ನ ಚಿಂತನೆಗೂ ಭಿನ್ನತೆ ಬಂತಲ್ಲ ಈಗ. ಹಾಗಾದ್ರೆ ವ್ಯಕ್ತಿಯ ಚಿಂತನೆಗಳನ್ನುವಂತಹದ್ದು ಅದು ಬದಲಾವಣೆ ಆಗುತ್ತಾ, ಇಂಡಿವಿಜುವಲ್ ಆಗ್ತಾ ಹೋಗ್ತದೆ. ಹಾಗಿರುವಾಗ ಅಲ್ಲಿಗೆ ಬಂದಿರುವ ಶ್ರೀಗಳ ಮೇಲೆ ಅಭಿಮಾನ, ಶ್ರೀಗಳ ಮೇಲೆ ಗೌರವ, ಶ್ರೀಗಳ ಮೇಲೆ ಭಕ್ತಿ ಇತ್ಯಾದಿಗಳು ಇಲ್ಲದೆ ಇದ್ರೆ ಅಲ್ಲಿಗೆ ಬರೋದೇ ಇಲ್ಲ. ಈಗ ನಿಮಗೆ ನಾನು ಗೌರವ ಕೊಡದಿದ್ರೆ ನೀವು ನನ್ನ ಮನೆಗೆ ಬರ್ತೀರಾ? ಸಿಂಪಲ್ ಲಾಜಿಕ್ ಇದು. ಹಾಗಿರುವಾಗ ಅವರಿಗೊಂದು ಆ ಸಮುದಾಯಕ್ಕೊಂದು ಗೌರವ, ಮತ್ತೆ ಕರೆದವರಿಗೆ ಗೌರವ, ಬಂದವರಿಗೆ ಗೌರವ, ಪರಸ್ಪರ ಆ ಬಾಂಧವ್ಯ ಮತ್ತೆ ಈ ಹಿಂದೆ ಶ್ರೀಗಳ ಯಾವ ಪರ್ಯಾಯ ಸಂದರ್ಭಗಳಲ್ಲೂ ಪರ್ಯಾಯದ ಮೆರವಣಿಗೆ ಅಂತ ಏನಾಗುತ್ತದೆ ಅಲ್ಲಿ ಮುಸ್ಲಿಂ ಬಾಂಧವರು ಇರ್ತಾರೆ. ಪರ್ಯಾಯ ಸಂದರ್ಭಕ್ಕೆ ಹೊರೆ ಕಾಣಿಕೆ ಏನಿರ್ತದೆ ಅದರಲ್ಲಿ ಮುಸ್ಲಿಂ ಬಾಂಧವರ ಪಾಲ್ಗೊಳ್ಳುವಿಕೆ ಇದೆ. ಕೃಷ್ಣನ ಉತ್ಸವದಲ್ಲಿ ಮುಸ್ಲಿಂ ಬಾಂಧವರ ಪಾಲ್ಗೊಳ್ಳುವಿಕೆ ಇದೆ. ಕೃಷ್ಣನ ಉತ್ಸವ ಅಲ್ಲ, ಕರಾವಳಿಯ ದೇವಸ್ಥಾನದ ಉತ್ಸವದಲ್ಲಿ ಮುಸ್ಲಿಂ ಬಾಂಧವರ ಪಾಲ್ಗೊಳ್ಳುವಿಕೆ ಇದೆ. ಅದು ಭಕ್ತಿ ಅಂತಲ್ಲ. ಭಕ್ತಿ ಹೇಳಿದ್ರೆ ದೇವಸ್ಥಾನದಲ್ಲಿ ಬಂದು ದೇವರ ವಿಗ್ರಹಕ್ಕೆ ನಮಸ್ಕಾರ ಮಾಡುವುದೊಂದೇ ಭಕ್ತಿಯ ಪ್ರತೀಕ ಅಲ್ಲ. ದೇವರಿಗೆ ಸಂಬಂಧಪಟ್ಟಂತ ಯಾವುದೇ ಸೇವೆಗಳನ್ನ ಮಾಡಿದ್ರು ಅದು ಭಕ್ತಿಯ ಪ್ರತೀಕ. ದೇವಸ್ಥಾನ ಕಸಗುಡಿಸಿದ್ರು ಅದು ದೇವರ ಸೇವೆಯೇ, ಭಕ್ತಿಯ ಪ್ರತೀಕವೇ. ದೇವರ ಉತ್ಸವಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟರು ಕೂಡ ಅದು ದೇವರ ಸೇವೆಯೇ, ಅದು ಭಕ್ತಿಯ ಪ್ರತೀಕವೇ. ಹಾಗಿರುವಾಗ ಅವರಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತ ಏಕಾಏಕಿಯ ನಿರ್ಧಾರಗಳು ತುಂಬಾ ತಪ್ಪಾಗ್ತದೆ. ಇತಿಹಾಸಗಳನ್ನ ಗಮನಿಸಬೇಕು, ಅಲ್ಲಿನ ಸ್ಥಿತಿಗತಿಗಳನ್ನ, ವರ್ತಮಾನ ಸ್ಥಿತಿಗತಿಗಳನ್ನ ಗಮನಿಸುವುದರ ಮೂಲಕ ನಾವು ನಿರ್ಧಾರತೆಗೆ ಬರಬೇಕು ಅನ್ನುವಂಥದ್ದು. ಆ ಭಾಗದ ಆ ಪ್ರಾಂತ್ಯ ಮತ್ತೆ ನಮ್ಮನ್ನ ಅವರ ಧಾರ್ಮಿಕ ಕೇಂದ್ರಗಳಿಗೆ ಕರೆಯುವುದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಅದು ತಪ್ಪು. ಯಾಕಂತ ಹೇಳಿದ್ರೆ ಹಿಂದೂ ಧಾರ್ಮಿಕ ಮುಖಂಡರುಗಳೇ ಅವರ ಧರ್ಮದ ಒಂದಿಷ್ಟು ಹಬ್ಬ ಹರಿದಿನಗಳಲ್ಲಿ ಹಿಂದೂ ಧಾರ್ಮಿಕ ಮುಖಂಡರುಗಳು, ನಮ್ಮ ಸನ್ಯಾಸಿಗಳೇ ಹೋದಂತ ಇತಿಹಾಸವನ್ನ ಕೊಡ್ತೇನೆ. ಶ್ರೀಗಳು ಹೋಗಿದಾರಲ್ಲ, ಅವ್ರ ಬಾಯಲ್ಲೇ ಬಂತು. ನಾನು ಎಷ್ಟೊಂದು ಕಾರ್ಯಕ್ರಮಗಳು ಹೋಗಿದ್ದಾರೆ, ನಾನು ವಿರೋಧಿಸಲ್ಲ. ಇನ್ನು ಹೋದವರು ಮುಸ್ಲಿಂ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ. ಮುತಾಲಿಕ್ ಅವ್ರು ಹೇಳಿದ್ರು ಶ್ರೀಗಳು ಹೋಗಿದ್ದಾರೆ, ನಾನು ಅದ್ರ ವಿರೋಧಿಸಲಿಲ್ಲ ಇವತ್ತು ಅಂತ. ವಿರೋಧಿಸಕ್ಕೆ ಇವ್ರು ಯಾರು ಸರ್? ಶ್ರೀಗಳ ಆಯ್ಕೆ ಅದು. ಎಸ್, ಪಬ್ಲಿಕ್ ಕೂಡ ಮಾತಾಡ್ತಾರೆ ನಮ್ಮ ಜೊತೆಗೆ. ಫಯಾಜ್ ಅಂತ HD ಕೋಟೆ. ನಮಸ್ಕಾರ ಫಯಾಜ್.
ಹಲೋ ಫಯಾಜ್ ಹಲೋ ಮೇಡಮ್, ನಾನು ಮುತಾಲಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ. ಹೇಳಿ. ಮುತಾಲಿಕ್ ಅವರು ಈಗ ನಮ್ಮ ಮುಸ್ಲಿಂ ಬಾಂಧವರು ಏನಿದ್ದಾರೆ, ಪೇಜಾವರ ಶ್ರೀಗಳು ನಮ್ಮ ಮುಸ್ಲಿಂ ಬಾಂಧವರಿಗೆ ಇಫ್ತಿಕಾರ್ ಕೂಟನ ಏರ್ಪಡಿಸಿದವ್ರ ಮಾತು ಏನ್ ಮಾಡಿದ್ರು, ನಮ್ಮ ಮುಸ್ಲಿಂ ಬಾಂಧವರು ಹೋಗಿ ಅವ್ರು ಕರೀದನೇ ಹೋಗಿಲ್ಲ. ಅವರು ಪೇಜಾವರ ಶ್ರೀಗಳು ಗೌರವ ಇದೆ ಅವ್ರ ಮೇಲೆ, ನಮಗೆ ಅವ್ರು ಕರೆದಿರೋ ಮಾತಿಗೆ ಏನ್ ಹೇಳಿದ್ರೆ ಎಲ್ಲ ಮುಸ್ಲಿಂ ಬಾಂಧವರು ಅವ್ರು ಕರೆದ ಮೇಲೆ ಬಂದಿದ್ದಾರೆ ಮಟ್ಟಕ್ಕೆ. ಓಕೆ, ಅದು ಕರೀದನ ಅವ್ರು ಬಂದಿಲ್ಲ. ಇಷ್ಟು ವರ್ಷ ಇದ್ದಾರು ಅವ್ರು ಕರೆದ್ರು ಅಂತ ನಮ್ಮ ಧರ್ಮದ ವಿರೋಧವಾಗಿ ನಾವು ಏನೋ ಅಲ್ಲಿ ಮಾತುಕತೆ ಏನೂ ಆಡಿಲ್ಲ ಅಲ್ವಾ? ನಿಮ್ಮ ಒಪಿನಿಯನ್ ಹೇಳಿ. ನಾವ್ ಹೇಳೋದು ಈಗ ಕರೆದ್ಬಿಟ್ಟು ನಮ್ಗೆ ಮುಸ್ಲಿಂ ಬಾಂಧವಗಳಿಗೆ ಯಾಕೆ ಅವಮಾನ ಮಾಡ್ತಾ ಇದಾರೆ? ಇಲ್ಲ ಇಲ್ಲ ಆ ಕಡೆಯಿಂದ ಇಲ್ಲ, ಶ್ರೀಗಳ ಕಡೆಯಿಂದ ಅವಮಾನ ಅಂತ ತಿಳ್ಕೊಳ್ಬೇಡಿ. ಅವಮಾನ ಮಾಡಿಲ್ಲ, ಅವಮಾನ ಮಾಡಿಲ್ಲ, ಅವಮಾನ ಮಾಡಿಲ್ಲ. ಮುತಾಲಿಕ್ ಅವ್ರು ಮಾಡ್ತಾ ಇದಾರಲ್ಲ, ಅದನ್ನ ನೀವು ತಗೊಳ್ಬೇಡಿ. ಅಷ್ಟೇ ಕರೆಕ್ಟ್. ಯೋಗೀಶ್ ಅವರಿಗೆ ಕರೆದ್ಬಿಟ್ಟು ಯಾಕೆ ಅವಮಾನ ಮಾಡ್ತೀರಾ? ಇಲ್ಲ ಇಲ್ಲ, ಅದೇನು ಅವಮಾನ ಅಲ್ಲ. ಅದು ಫಯಾಜ್ ಅದೇನು ಅವಮಾನ ಅಲ್ಲ. ಮುತಾಲಿಕ್ ಹೇಳಿಕೆನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅಗತ್ಯನೇ ಇಲ್ಲ. ಆದ್ರೂ ಸರ್ ಈಗ ನೀವು ಅವಮಾನ ಅನ್ಕೋಬೇಡಿ. ನೀವು ಕರೀದನೆ ನಾವು ಬಂದಿದೀವಾ? ನಾವು ಬಂದ್ಬಿಟ್ಟು ನಮ್ಮ ಮುಸ್ಲಿಂ ಕರ್ದವ್ರು ಬೇರೆ, ಮಾತಾಡ್ತಿರೋರು ಬೇರೆ. ಫಯಾಜ್ ಅವರೇ, ಕರ್ದವ್ರೆ ಬೇರೆ, ಮಾತಾಡೋರು ಬೇರೆ. ಕರ್ದವ್ರು ಯಾವತ್ತು ಅವಮಾನ ಮಾಡೋದ್ ಕರೆಯೋದಿಲ್ಲ. ಅವ್ರು ಕರೆದಲ್ಲ, ಅವ್ರು ಗೌರವ ಕೊಟ್ಟಿದ್ದಾರೆ ನಮಗೆ. ನಮಗೆ ಶ್ರೀರಾಮ್ ಇವ್ರು ಇದಾರಲ್ಲ ಮುತಾಲಿಕ್ ಅವರು, ಮುಸ್ಲಿಂ ಬಾಂಧವಗಳ ಬಗ್ಗೆ ಈ ತರ ಹೇಳೋ ಅವಶ್ಯಕತೆ ಇದೆ. ಕರ್ಕೊಂಡು ಹೋಗಿದೆ ಸರ್. ಕೆಲವ್ರಿಗೆ ಕಂಡ್ರೆ ಅಲರ್ಜಿ ಇರುತ್ತೆ. ಅವ್ರಿಗೆ ಮುಸ್ಲಿಂ ಅಂದ್ರೇನೆ ಅಲರ್ಜಿ. ಅಲರ್ಜಿ ಅಂದ್ರೆ ಈಗ ಅಲ್ಲ, ಅವರೆಲ್ಲ ಕರೆದಿದ್ದು ಕರೆದಿಲ್ಲ, ಅವ್ರು ಕರೆಯೋದೇ ಇಲ್ಲ ಬಿಡಿ. ನಿರೀಕ್ಷಣೆ ಅವರು ಯಾವುದರಲ್ಲಿ ಭಾಗವಹಿಸಿದ್ರು, ಅವರು ಯಾವುದರಲ್ಲಿ ಭಾಗವಹಿಸಿದ್ರು, ಅವ್ರು ಏನು ಮಾಡಿದ್ರು ಅವರೊಂದು ಅಪಸ್ವರ ಎತ್ತುತ್ತಾರೆ. ಕರೆಕ್ಟ್. ಅದು ಏನು ಮಾಡ್ಲಿಕ್ಕಾಗೋದಿಲ್ಲ. ಅದು ಪಾಪ, ಅದೊಂದು ಸಮಸ್ಯೆ, ಅದು ಮಾನಸಿಕ ಸಮಸ್ಯೆ. ಎಸ್, ರವಿ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ರವಿ. ನಮಸ್ಕಾರ ಮೇಡಮ್. ಹೇಳಿ, ನಿಮ್ಮ ಏನು ಒಪಿನಿಯನ್ ಹೇಳಿ. ನಮ್ಮ ಹೆಸರು ರವಿ ಅಂತ, ಡೈಮಂಡ್ ರವಿ ಅಂತ. ಹೇಳಿ ರವಿ. ಪಾಂಡುಪುರದಿಂದ ಮಾತಾಡ್ತಾ ಇರೋದು. ಹೇಳಿ ಹೇಳಿ, ಏನು ನಿಮ್ಮ ಅಭಿಪ್ರಾಯ ಏನು? ನಮ್ಮ ಪ್ರಶ್ನೆ ಬಂದು ಇಲ್ಲಿ ಹೇಳಿ, ಪ್ರಶ್ನೆನೇ ಹೇಳಿ. ಇದ್ರ ಪಕ್ಕದಲ್ಲಿ ನಿಮ್ ಪಕ್ಕದಲ್ಲಿ ಇದಾರಲ್ಲ ಮೇಡಮ್, ಕನ್ನಡಕ ಹಾಕಿದಾರಲ್ಲ, ಹೇಳಿ ಯೋಗೀಶ್ ಮಾಸ್ಟರ್ ಅವರು ಹೇಳಿ. ಅವ್ರ ಬಗ್ಗೆ ಅವ್ರಿಗೊಂದು ಸ್ವಲ್ಪ ಮಾತಾಡ್ಬೇಕಾಯ್ತು. ಹೇಳಿ ಹೇಳಿ. ಸರ್, ನೀವು ಮುತಾಲಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರಿ. ಪ್ರಶ್ನೆ ಹೇಳಿ ರವಿ, ಬೇಗ. ಅದೇನೆ, ಮುತಾಲಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರಿ. ಗೋ ಹಸುದು ಹಾಲು ಕುಡಿಯೋದು ರಕ್ತ ಕುಡ್ದಂಗೆ ಅಂತ ಹೇಳಿ. ಹಸು ಹಾಲು ಕುಡಿಯೋದು ರಕ್ತ ಕುಡ್ದಂಗೆ ಒಂದು ರೀತಿಲಿ ಅಂತ ಹೇಳಿದ್ರಿ. ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಅವ್ರ ತಾಯಿ ಹತ್ರ ಹಾಲು ಕುಡಿಯೋದು ರಕ್ತ ಕುಡ್ದಂಗೋ ಇಲ್ಲ ಅಮೃತ ಅಂತ ಜೀವ ಅಂತ ಕುಡಿತಾರ ಸರ್? ಅದು ರವಿ ಅವರೇ, ಅದು ರಕ್ತಜನ್ಯ ಅಂತ ನಾನು ಹೇಳಿ, ಅದು ದೇಹದಲ್ಲಿ ಬರುವಂತದ್ದು, ಅದರದೇ ದೇಹದ ಭಾಗ ಅಂತ. ಹಾಗೆ ನಾವು ನಮ್ಮ ತಾಯಿಯ ರಕ್ತ ಮಾಂಸಗಳನ್ನೇ ಹಂಚಿಕೊಂಡು ಹುಟ್ಟೋದು, ಅದು ಹೌದು, ಅವರ ದೇಹದ ಭಾಗವಾಗಿಯೇ ನಾವು ಬರೋದು. ಹಾಗೆ ಹಸುವಿನ ದೇಹದ ಭಾಗವಾಗಿಯೇ ನಾವು ಹಾಲನ್ನು ಸ್ವೀಕರಿಸೋದು. ನಾವು ತಾಯಿನ ದೇವರು ಅಂತ ಹೇಗ್ ಪೂಜೆ ಮಾಡ್ತೀವೋ ಅಷ್ಟೇನೆ. ನೀವು ಗೋಮಾತೆ ಸರ್, ಈಗ ನಮ್ಗೆ ತಾಯಿ ಬೇರೆ ಅಲ್ಲ, ಹಸು ಬೇರೆ ಅಲ್ಲ. ನೀವು ಇನ್ ಬೇರೆ ಎಲ್ಲಾ ಪ್ರಾಣಿಗಳು ಹಾಲು ಕೊಡ್ತವೆ, ಯಾವ ಹಾಲನ್ನು ತಗೊಂಡ್ ಕುಡಿಯಲ್ಲ. ಇಲ್ಲ, ಕುಡಿತೀವಿ. ಹಾಲು ಅಂತ ಪ್ರತಿನಿತ್ಯ ಬಳಸೋದು ಹಸು ಹಾಲನ್ನ. ಅದು ಯಾವ್ದೇ ಆದ್ರೂ ಒಂದೇ ಒಂದು ಹಿಂದೂ ಧರ್ಮಕ್ಕೆ ಅಂತ ಹಸುನ ದೇವ್ರು ಸೃಷ್ಟಿ ಮಾಡಿಲ್ಲ. ಇಲ್ಲ, ಇಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಬೇರೆ ರವಿ. ಆಕ್ಚುಲಿ ನೋಡಿ, ಅದು ಆ ಸಂದರ್ಭಕ್ಕೆ ಅವರಿಗೆ ಒಂದು ಉದಾಹರಣೆ ಕೊಟ್ಟಿದ್ದವರು. ಉದಾಹರಣೆ ಕೊಡ್ಬೇಕಂದ್ರೆ ಅದ್ರಲ್ಲಿ ಅರ್ಥ ಇರಬೇಕು. ಹೌದು, ಉದಾಹರಣೆ ಕೊಟ್ಟಿದ್ದು. ಉದಾಹರಣೆ ಕೊಡಿಕೆ ಈಗ ರವಿ, ಜನ್ಮ ಕೊಟ್ಟ ತಾಯಿ, ಹಲೋ ಮೇಡಮ್, ಜನ್ಮ ಕೊಟ್ಟ ತಾಯಿ ಜನ್ಮ ಕೊಡೋದು ಮಗನ್ಗೆ ತಾಯಿ ಹಾಲು ಅಮೃತ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ರೀ ರವಿ ಅವರೇ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಸು ಹಾಲು ಅಮೃತ ಅಂತೀವಿ, ಅದ್ ಸಮಸ್ಯೆ ಅದಲ್ಲ ನಮಗೆ. ಈಗ ಸಮಸ್ಯೆ ಏನು ಅಂತಂದ್ರೆ, ಆ ಮುಸಲ್ಮಾನರನ್ನ ದೇವಸ್ಥಾನದೊಳಗಡೆಗೆ ಯಾಕೆ ಬಿಟ್ರಿ ಅಂತ ಹೇಳಿದ್ದು. ಹಾಗಾಗಿ ಹಸುವಿನ ಅಂಶವನ್ನ ನಾವು ಎಲ್ಲರೂ ಸೇವಿಸ್ತಾನೆ ಇರ್ತೀವಿ. ಆ ರೀತಿ ಅಂದ್ಕೊಳ್ಬೇಡಿ, ಸಂಕುಚಿತಗೊಳಿಸ್ಕೊಳ್ಬೇಡಿ, ವಿಶಾಲಾರ್ಥದಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು ರವಿ. ನಾವು ಪ್ರಮೋದ್ ಮುತಾಲಿಕ್ ಅವ್ರಿಗೆ ಹೇಳಿದ್ದು ಕೂಡ ಅದೇನೆ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅಂತ, ವಿಶಾಲಾರ್ಥದಲ್ಲಿ ಯೋಚನೆ ಮಾಡಿ ಅಂತ ಅಷ್ಟೇ. ಹುಸೇನ್ ಅಂತ ತುಮಕೂರಿಂದ ಕರೆ ಮಾಡಿದ್ರೆ. ಹುಸೇನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಹುಸೇನ್, ನಿಮ್ಮ ಹುಸೇನ್ ಅಂತ ಹೇಳ್ಬಿಟ್ಟು BMTC ಡ್ರೈವರ್ ಮೇಡಮ್. ಹೇಳಿ ಹೇಳಿ ಹುಸೇನ್. ಮೇಡಮ್, ಈಗ ನಾವು ಪ್ರಮೋದ್ ಮುತಾಲಿಕ್ ಅವ್ರಿಗೆ ಒಂದು ಮಾತುಗಳಂತ ಇಷ್ಟಪಡ್ತೀನಿ ಮೇಡಮ್. ಈಗ ಈ ಗೋಹತ್ಯೆ ಅಂತ ಹೇಳ್ತಾರಲ್ವಾ, ಒಪ್ಕೊಳ್ಳೋಣ.
ಇಲ್ಲ ಅಂತ ಹೇಳಲ್ಲ. ಒಂದ್ ಕಾನೂನು ತಂದು ಬಿಡ್ಲಿ ಬಿಡ್ರಿ, ಏನಂತ ಯಾವ್ದು ಮಾಂಸ ತರದ್ ಬೇಡ, ತಿನ್ನೋದ್ ಬೇಡ, ಯಾರಿಗೂ ಯಾವ್ದು ಬೇಡ. ರೈತರಿಗೆ ಲಾಸ್ ಆಗುತ್ತೆ. ಅದು ಪಾಪ ಹಸು ಹಾಲು ಕೊಡೋದು ನಿಲ್ಸಿದಾಗ ಅವ್ರು ಇಟ್ಕೊಂಡು ಏನ್ ಮಾಡ್ತಾರೆ? ಇಲ್ಲಾಂದ್ರೆ ಗೋಶಾಲೆಗಳು ಮಾಡ್ಬಿಡಿ, ಗೋಶಾಲೆ ಮಾಡ್ಬಿಟ್ಟು ಆರಾಮಾಗೆ ಸರ್ಕಾರನೇ ಕೊಂಡ್ಕೊಂಡು ರೈತರ ಹತ್ರ ಕೊಂಡ್ಕೊಂಡು ಅವರೇ ಸಾಕ್ಲಿ ಬಿಡಿ ಸರ್ಕಾರ ಅಲ್ವಾ? ಪೇಜಾವರಿ ಶ್ರೀಗಳು ಮಾಡಿದ್ದು ಒಳ್ಳೆ ಕೆಲ್ಸನೇ. ಹೆಂಗೆ ಒಳ್ಳೆ ಕೆಲ್ಸ ಅಂದ್ರೆ ದೇವಸ್ಥಾನ ಬಂದ್ ಮಸೀದಿಯಲ್ಲಿ ಪೂಜೆ ಮಾಡ್ತಾರ ಅಂತ ಹೇಳ್ತಾರೆ. ಬನ್ನಿ ಶಿವಮೊಗ್ಗ ಹತ್ರ ಅನಿಯರ್ಗಟ್ಟೆ ಅಂತ ಒಂದಿದೆ, ಚೌಡಿ ಭೂತ್ರಾಯ ಸೈಯದ್ ಅಲಿ ಬಾಬಾ ಅಂತ ದೇವ್ರಿದ್ದಾರೆ, ಅರ್ಥ ಆಯ್ತಾ? ಶಿವಮೊಗ್ಗ ಹತ್ರ ಹೋಗಿ ಅಮಾಸೆಗೂ ಫುಲ್ ಜನ ಹಿಂದೂ ಮುಸ್ಲಿಮ್ಸ್ ಎಲ್ಲ ಓಡಾಡ್ತಾರೆ. ನಿಜ 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 ಕಣ್ರಿ, ಎಲ್ಲಾ ಕಡೆ ಇದೆ ಹುಸೇನ್ ಅವರೇ, ತುಂಬಾ ಕಡೆ ಇದೆ ಆತರ. ನಾನು ಒಬ್ಬ ಮುಸ್ಲಿಮೇ, ನಾನು ಶನಿಮಾತನ ದೇವಸ್ಥಾನ ನೋಡ್ತೀನಿ, ನಿಜ ನಾನು ಒಬ್ಬ ಮುಸ್ಲಿಮೇ, ಎಲ್ಲ ದೂರಲ್ಲೂ ನಾನು ಎಲ್ಲ ಹಂಚ್ಕೊಂಡು ಓಡಾಡ್ತೀನಿ. ಇವ್ರು ಮುತಾಲಿಕರು ರಾಜಕೀಯ ಪರವಾಗಿ ಮಾಡ್ತವ್ರೆ. ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಹಿಂದೂ ಹಿಂದೂ ಅಂತಾರೆ. ಯಾರು ಹಿಂದೂ? ಬನ್ನಿ ಪಾವಗಡ ಹತ್ರ ಒಂದು ಬರಗಾಲ ಪ್ರದೇಶ, ಅದು ಹಿಂದೂ ಮುಸ್ಲಿಮ್ಸ್ ಹಬ್ಬ ಬಂತಂದ್ರೆ ಎಲ್ಲಾ ಜೊತೆಯಲ್ಲೇ ಮಾಡ್ತಾರೆ. ಹಂಗಿದ್ದನ್ನ ಎಲ್ಲ ಹಾಳು ಮಾಡ್ತಿರೋದು ಇವ್ರೆ. ಕರೆಕ್ಟ್ ಕರೆಕ್ಟ್. ಧನ್ಯವಾದ ಹುಟ್ಟಾಗಕ್ಕೆ ಫಸ್ಟ್ ತುಳಿಬೇಕು. ಥ್ಯಾಂಕ್ ಯು ಹುಸೇನ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಇಷ್ಟು ಪ್ರಬುದ್ಧ ನಾಗರಿಕರೇ ನಮ್ಮ ನಡುವೆ. ಇನ್ನೊಂದು ಇಲ್ಲಿ ವಿಷಯ ಏನು ಅಂತಂದ್ರೆ, ಇವರು ಧರ್ಮದ ಹೆಸರಿನಲ್ಲಿ ಧರ್ಮದ ಅಮಲನ್ನ ಹುಟ್ಟಿಸಿ ಈ ರೀತಿಯ ವಿಷಯಗಳನ್ನ ಪ್ರಚೋದನೆಗಳನ್ನ ಮಾಡೋದು. ಮೊಟ್ಟ ಮೊದಲನೇದಾಗಿ ಹೌದು, ಈ ಹಿಂದೂ ಧರ್ಮ ಅನ್ನುವುದು ಒಂದು ಧರ್ಮವಲ್ಲ, ಅದೊಂದು ಜೀವನ ಪದ್ಧತಿ. ಅದರೊಳಗಡೆ ಬಹುಮುಖಿ ಸಂಸ್ಕೃತಿಗಳು, ಬಹುಮುಖವಾದಂತಹ ಸಿದ್ಧಾಂತಗಳು, ಬಹು ರೀತಿಯ ಅಭಿವ್ಯಕ್ತಿಗಳು, ಸೈದ್ಧಾಂತಿಕ ಅಭಿವ್ಯಕ್ತಿಗಳಿದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಒಂದು ಚೌಕಟ್ಟಿನಲ್ಲಿ ನಿಲ್ಲಿಸಿಬಿಟ್ಟು ಹಿಂದೂ ಧರ್ಮವನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಧರ್ಮ ಅಂತಂದ್ರೆ ನನ್ನ ಮತ್ತೆ ಇದು ರೂಢಿಯಲ್ಲಿ ಇರುವ ಶಬ್ದವನ್ನ ನಾನಾಗಿ ಉಪಯೋಗಿಸ್ತಾ ಇದ್ದೀನಿ ಹೊರತು ನನ್ನ ದೃಷ್ಟಿಯಲ್ಲಿ ಇದೊಂದು ಸ್ಥಾಪಿತ ಧರ್ಮ ಅಲ್ಲ. ಇದಕ್ಕೆ ಒಬ್ರು ಫೌಂಡರ್ ಇಲ್ಲ, ಇದಕ್ಕೊಂದು ಧರ್ಮ ಗ್ರಂಥ ಇಲ್ಲ, ಇದಕ್ಕೊಂದು ಧರ್ಮ ಗ್ರಂಥ ಅನ್ನೋದು ಏನ್ ಗೊತ್ತಾ ಯುಗೇಶ್ ಮಾಸ್ಟ್ರೆ, ಧರ್ಮ ಅಂತ ಮಾತಾಡುವಾಗ ನಿಜವಾಗ್ಲೂ ಮತ್ತು ಒಂದ್ ಹೆಜ್ಜೆ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಜನ ಭಾವನಾತ್ಮಕವಾಗಿ ಅದರಲ್ಲಿ ಬೆರೆತು ಹೋದಾಗ ಇನ್ನೊಂದು ಭಾವನೆಗಳಿಗೆ ಧಕ್ಕೆ ಬೀಳುತ್ತೆ ಅಂತ ಇವರು ಮಾಡಿಸುವುದು. ಇನ್ನೊಂದು, ಈಗ ಅನೇಕ ರೀತಿಯ ಸಂಶೋಧನೆಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಈ ಹಿಂದೂ ಸಂಸ್ಕೃತಿಯಲ್ಲಿರುವಂತಹ ಗ್ರಂಥಗಳು, ಅವುಗಳನ್ನ ವಿಶ್ಲೇಷಿಸಿಕೊಂಡು ಎಷ್ಟೆಲ್ಲ ಗ್ರಂಥಗಳು ರಚನೆಗಳಾಗಿವೆ ಮತ್ತು ಅಧ್ಯಯನಗಳಿಗೆ ಒಳಗಾಗಿವೆ. ಹಾಗಾಗಿ ಹೆಚ್ಚು ಜನ ಇದಕ್ಕೆ ಆಕರ್ಷಿತರಾಗ್ತಾರೆ. ಅಫ್ಕೋರ್ಸ್ ಅವ್ರಿಗೆ ಅವರ ಸಂಸ್ಕೃತಿಯ ಹಿನ್ನೆಲೆ ಅದಾಗಿಲ್ದೇ ಇರೋದ್ರಿಂದ ಎಷ್ಟೊಂದು ಸರಿ ಇರ್ತದೆ, ಎಷ್ಟೊಂದು ತಪ್ಪು ಕೂಡ ಇರ್ತದೆ. ಯಾಕೆ ಅದನ್ನ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಯಾವ ಯಾವ ವಿಭಿನ್ನ ನೆಲೆಗಳಿಂದ ಇದನ್ನ ನೋಡ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಯಾವುದೇ ಒಂದು ಧರ್ಮವು ನಿಂತ ನೀರಾಗಬಾರದು, ಕೊಳಕಾಗಬಾರದು ಅಂತ ಅನ್ನೋ ಹಾಗಿದ್ರೆ ಅದು ಬೆಳಿಲಿಕ್ಕೆ ಅವಕಾಶ ಇರಬೇಕು, ಮತ್ತೆ ಈ ರೀತಿಯ ವಿಷಯಗಳಿಗೆ ತೆರೆದುಕೊಂಡಿರಬೇಕು ಅಂತ ಅಂದ್ಬಿಟ್ಟು ಇವರು ಈ ಹಿಂದೂ ಧರ್ಮ ಅಂತ ಅಂದ್ಬಿಟ್ಟು ರೂಢಿಯಲ್ಲಿ ನಾನು ಹೇಳ್ತಾ ಇರೋದು, ಆ ಧರ್ಮ ಅನ್ನೋದನ್ನ ಸಂಕುಚಿತಗೊಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸೀಮಿತ ಮಾಡ್ತಾ ಇದ್ದಾರೆ, ಚೌಕಟ್ಟಿಗೆ ಒಳಪಡಿಸ್ತಾ ಇದ್ದಾರೆ. ಮತ್ತೆ ಯಾರ್ಯಾರು ಹೊರಗಿನಿಂದ ಹೆಚ್ಚೆಚ್ಚು ಆಸಕ್ತರಾಗ್ತಾ ಇದ್ದಾರೋ ಅವರುಗಳಿಗೆ ಇದು ಅಡ್ಡಗೋಡೆ ಆಗ್ತದೆ, ಅಧ್ಯಯನಗಳಿಗೆ ತೊಂದರೆ ಆಗ್ತದೆ. ವ್ಯಕ್ತಿಯ ವೈಯಕ್ತಿಕ ಏನು ಆಯ್ಕೆಗಳಿಗೆ ಬೆಲೆ ಇಲ್ಲ. ಸೊ ಯಾವ್ದು ರೀತಿಯಲ್ಲೂ ಕೂಡ ಈಗ ಪೇಜಾವರರು ಒಂದು ಶಬ್ದವನ್ನ ಉಪಯೋಗಿಸಿದ್ರು, ನಾನು ಯಾವುದು ಸೂಕ್ತವೆನಿಸುತ್ತೋ ಅದನ್ನು ಮಾಡ್ತೀನಿ ಅಂತ. ಇದು ಹಿಂದೂ ಧರ್ಮದ ಒಂದು ನಿಜವಾದಂತಹ ಒಂದು ಲಕ್ಷಣ ಅಂತಾನೆ ಹೇಳ್ಬಹುದು. ಹಾಗಾಗಿಯೇ ಇಲ್ಲಿ ಮಾಧ್ವ ಇದೆ, ಅದ್ವೈತ ಇದೆ, ಇದು ವಿಶಿಷ್ಟ ಅದ್ವೈತ ಇದೆ, ಅದಲ್ಲದೆ ಎಷ್ಟೊಂದು ಚಾರ್ವಾಕ ಸಂಸ್ಕೃತಿ ಕೂಡ ಇದೆ, ಚಾರ್ವಾಕ ಸಿದ್ಧಾಂತ ಕೂಡ ಇದೆ. ಒಪ್ಪುವುದು, ಒಪ್ಪದೇ ಇರುವುದು, ಡ್ಯುಯಾಲಿಟಿ ಮತ್ತೆ ಎಲ್ಲನೂ ಇದೆ. ಹೀಗಾಗಿ ಅಂತ ಮತ್ತೊಬ್ಬ ಕರೆ ಮಾಡಿದ್ದಾರೆ ಯೋಗೇಶ್ ಮಾಸ್ಟರ್, ತಗೋಣ. ನಮಸ್ಕಾರ ವಾಗೇಶ್. ಏನಂದ್ರೆ ಈಗ ಚಾರ್ವಾಕ ಸಂಸ್ಕೃತಿಯನ್ನು ಒಪ್ಕೊಂಡಂತ ಧರ್ಮ ನಮ್ದು ಅಲ್ವಾ? ಹೌದು. ಇನ್ ಬಿಟ್ವೀನ್ ನಾವು ಇಲ್ಲ ಪೇಜ್ ಅವರು ಏನು ಇಫ್ತಾರ್ ಕೂಟ ಮಾಡಿದ ಕೂಡಲೇ ನಮಗೆ ಅಷ್ಟೇ ಕೋಪ ಬರ್ಬೇಕು ನಮಗೆ. ಚಾರ್ವಾಕ ಸಂಸ್ಕೃತಿಯನ್ನು ಒಪ್ಕೊಂಡವ್ರು ನಾವು ಅಲ್ವಾ? ಈ ಪೇಜಾವ್ ಸ್ವಾಮೀಜಿಯು ಚಾರ್ವಾಕ ಸಂಸ್ಕೃತಿ ಅಂದ್ರೆ ಸೌತ್ ಕೇಂದ್ರದವ್ರೆ. ನಮಗೆ ಇಫ್ತಾರ್ ಕೂಟ ಮಾಡಿದ ಕೂಡಲೇ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಯಾಕೆ ಯೋಚನೆ ಮಾಡಬಾರ್ದು? ಅದೇ ಅವ್ರು ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಹೌದು. ಕರೆಕ್ಟ್. ವೈ ಶುಡ್ ವಿ ಆರ್ ಗೋಯಿಂಗ್ ಟು ನೆಗೆಟಿವ್ ಎವ್ರಿಥಿಂಗ್? ನಾ ಹೇಳ್ದು ಎವ್ರಿಥಿಂಗ್ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಇದರಿಂದ ಏನೋ ಆಗ್ಬೋದು ಅಲ್ವಾ? ಮೇ ಬಿ
ನಿಜ. ನೆಗೆಟಿವ್ ಆಗಿ ಯೋಚನೆ ಮಾಡೋರ್ಗೆ ಹೇಳ್ತಿದ್ವಿ, ಯಾಕೆ ಮಾಡ್ತಿದೀರಾ ಅಂತ ಕೇಳ್ತಿದ್ವಿ ನಾವು ಕೂಡ ನೇರವಾಗಿ ಪ್ರಶ್ನೆ ಅವ್ರಿಗೆ ಕೇಳಿದ್ವಿ ನಾವು ವಾಗೀಶ್ ಅವರೇ. ಸೊ ಎಷ್ಟು ಮಟ್ಟಿಗೆ ಹೇಳ್ತಾ ಇಲ್ಲ ನಾನು ನಿಮ್ಗಳಿಗೆ ಪ್ಯಾನಲಿಸ್ಟ್ ಗಳಿಗೆ ಹೇಳ್ತೀನಿ, ನೆಗೆಟಿವ್ ಆಗಿ ಯಾರು ಕೇಳ್ತಿಲ್ಲ, ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ, ರೆಡಿ ಆಗ್ಬೇಕಲ್ಲ. ಅಲ್ಲ ನಾನು ಹೇಳುದು, ನೀವು ಮುತಲಾಲಿಕನ್ ಅಂತ ಗಿರಾಕಿಗಳನ್ನ ಇಟ್ಕೊಂಡು ಅವರ ಬಗ್ಗೆನೆ ಡಿಸ್ಕಸ್ ಯಾಕೆ ಮಾಡ್ತೀರಿ? ಪೇಜಾವರ ಸ್ವಾಮೀಜಿ ಬಗ್ಗೆ ಯಾಕೆ ಮಾಡಲ್ಲ? ಸ್ವಾಮೀಜಿ ಬಗ್ಗೆ ನಾನು ಅವ್ರ ಬಗ್ಗೆನೇ ಮಾಡ್ತಿದೀವಿ, ನಾವು ಅವ್ರ ಬಗ್ಗೆನೇ ಅದನ್ನೇ ಹೇಳ್ತಾ ಇರೋದು. ವಾಗೀಶ್, ಈಗ ಅದೇ ಈಗ ಪೇಜಾವರರು ಅವರ ಪಾಡಿಗೆ ಅವರು ಮಾಡಿದಾಗ ಇಫ್ತಾರ್ ಮಾಡಿ ಮುಗಿಸಿದ್ದೆ, ಅಲ್ಲಿಂದ ಅವರು ಸೌಹಾರ್ದವಾಗಿ ಮುಗಿಸಿ ಹೋಗಿದ್ದಿದ್ರೆ ಅಲ್ಲಿ ಏನು ಮಾತಾಡ್ತಿರ್ಲಿಲ್ಲ, ವಿಷಯ ಬರ್ತಿರ್ಲಿಲ್ಲ. ಇಲ್ಲಿ ಪ್ರತಿಭಟನೆಗೆ ಅವರು ನಿಂತಿದ್ರಿಂದ ಇಲ್ಲಿ ಪ್ರತಿರೋಧ, ನಮ್ಮ ಕಡೆಯಿಂದ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಪೇಜಾವರರ ಕೆಲವು ವಿಷಯಗಳಲ್ಲಿ ನನ್ನ ವೈಯಕ್ತಿಕವಾಗಿ ನನ್ನ ವಿರೋಧಗಳು ಇದೆ, ಆದ್ರೆ ಈ ವಿಷಯದಲ್ಲಿ ನನ್ನ ಸಮರ್ಥನೆ, ನಾವಿಬ್ರು ವಿರೋಧಿಸ್ತೇವೆ ಪರಸ್ಪರ. ಒಂದ್ ಹೇಳ್ತೀನಿ, ನಾನು ತುಂಬಾ ಜಾಸ್ತಿ ಮಾತಾಡಲ್ಲ, ಬಟ್ ನಾನು ಮುಂದೆ ಹೇಳ್ತೀನಿ. 82, 83 ಅಲ್ಲಿ ನಾನು ಪೇಜಾವರ ಸ್ವಾಮೀಜಿ ನೋಡಿದೀನಿ, ಆಯ್ತಾ? ಅವರು ಒಂದ್ ಕಾಲದಲ್ಲಿ ಯಾರೋ ನಮ್ಮ ರಿಲೇಟಿವೇ, ನೀವು ಮಾಧವರ್ ಅಂತ ಪುನಃ ಅಲ್ಲಿಗೆ ಕೋಟ್ ಮಾಡ್ಬೇಡಿ, ಮಾಧವ ಬ್ರಾಹ್ಮಣರು ಅದಕ್ಕೆ ಹೀಗೆ ಮಾಡ್ತಾರೆ ಅಂತ. ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು ಉಪನಯನ ಆಗಿತ್ತು. ಆಗ ಮೀಡಿಯಾಗಳಿದ್ದಿಲ್ಲ, ಏನಿದ್ದಿಲ್ಲ. ಅವರು ಏನ್ ಮಾಡಿದ್ರು ಅಂದ್ರೆ, ಆಗ ಇವರು ದಲಿತರಿಗೆ ಮನೆ ಒಳಗಡೆ ಬರುವಾಗಿಲ್ಲ, ಮನೆ ಒಳಗಂದ್ರೆ ಇದಿರ್ತದಲ್ಲ, ಮನೆಯ ಸೂರಿನ ಒಳಗಡೆ ಬರುವಾಗಿದ್ದಿಲ್ಲ. ಆಗ ಮೀಡಿಯಾ ಇದ್ದಿಲ್ಲ, ನನಗೆ ಗೊತ್ತಿದೆ, ನೀಟಾಗಿ ನಾನು ನೋಡ್ತಾ ಇದ್ದೀನಿ. ಆಗ ಬನ್ನಿ ತೀರ್ಥ ತಗೊಳ್ಳಿ ಅಂತ ಒಳಗೆ ಕರ್ಸ್ಕೊಂಡು ತೀರ್ಥ ಕೊಟ್ಟ ಅವರು, ದೇವರ ತೀರ್ಥನು. ಹೌದು, ಪಕ್ಕ. ಇಲ್ಲಿ ಇದೇನು ಇಲ್ಲ, ನೀವ್ ಬೇಕಾದ್ರೆ ಚೆಕ್ ಮಾಡಿ. ರಾಮಕುಂಜದ ಪಕ್ಕ ಮೂಲತಃ ಪೇಜಾವರ ಶ್ರೀಗಳಲ್ಲಿ ಅಂತ ಮನಸ್ಥಿತಿ ಇದೆ. ಅವರು ಎಲ್ಲರನ್ನು ಕೂಡ ಒಂದು ಅಂತ ಭಾವಿಸ್ಕೊಳ್ಳುವಂತ ವ್ಯಕ್ತಿ ಅವರು. ಅಲ್ಲಲ್ಲ ನಾನು ಹೇಳುದು. ಓಕೆ, ಧನ್ಯವಾದ ವಾಗೀಶ್ ಅವರೇ. ಸಮಯ ಕೊರತೆ ಇದೆ ಚರ್ಚೆ ಮಾಡೋದಕ್ಕೆ, ಬಟ್ ನಾವು ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ತಿದ್ವಿ. ಈಗ ಸದ್ಯಕ್ಕೆ ಇರುವಂತ ಪರಿಸ್ಥಿತಿಯಲ್ಲಿ ಪೇಜಾವರ ಶ್ರೀಗಳು ಮಾಡ್ತಾ ಇರುವಂತ ಕಾರ್ಯಕ್ರಮಗಳಿರ್ಬೋದು, ಅಥವಾ ಈಗ ದಲಿತ ಕೇರಿಗಳಿಗೆ ಹೋಗಿದ್ರು, ಅವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನರಲ್ಲಿ ಬದಲಾವಣೆಗೆ ಪೂರಕವಾಗಿರುತ್ತೆ ಅಂತ. ಇನ್ನೊಂದು, ಪೇಜಾವರ ಶ್ರೀಗಳನ್ನು ಗೌರವಿಸುವಂತಹ ದೊಡ್ಡ ಒಂದು ಗುಂಪಿದೆ, ಅವರ ಅಭಿಮಾನಿಗಳಿದ್ದಾರೆ, ಭಕ್ತರಿದ್ದಾರೆ. ಅವರಿಗೂ ಕೂಡ ಒಂದು ಒಳನೋಟಗಳನ್ನ ಕೊಟ್ಟಂಗತ್ತೆ. ನಾವು ಸಾಮಾಜಿಕವಾಗಿ ಅವರು ಹೇಗೆ ಒಗ್ಗೂಡಿಸ್ತಾ ಇದ್ದಾರೆ ಅಂತ ನಾವು ಅದನ್ನ ಗಮನಿಸಬೇಕಾಗ್ತದೆ. ಅವರಿಗೂ ಕೂಡ ಅವರ ಬಗ್ಗೆ ಒಂದು ವೇಳೆ ಪೂರ್ವಾಗ್ರಹ ಪೀಡಿತರಾಗಿ ಈಗ ಮುತಾಲಿಕ್ ರೀತಿಯಲ್ಲಿನೇ ಒಂದು ರೀತಿಯ ಅಲರ್ಜಿಯನ್ನ ಇಟ್ಕೊಂಡಿದ್ದಿದ್ರೆ ಅಂತವ್ರಿಗೂ ಕೂಡ ಬದಲಾಗುವಂತಹ ಸಾಧ್ಯತೆಗಳು ಇರ್ತದೆ. ಈ ಎಲ್ಲವೂ ಈ ಪ್ರಾಸೆಸ್ ನಲ್ಲಿ, ಈ ಪ್ರಕ್ರಿಯೆಯಲ್ಲಿ ಒಂದು ಪಾಲ್ಗೊಳ್ಳಬೇಕು. ಇದು ಮುನ್ನುಡಿ ಬರದಂಗೆ ಇದು ಒಂದು ಆಕ್ಚುಲಿ ಈಗ ಇವ್ರು ಹೇಳ್ದಾಗ ಇದು ಇವತ್ತು ಹೊಸಲ್ಲ, ಅವ್ರು ಇದ್ದಿದ್ದು ಮೂಲತಃ ಹಾಗೆ ಇದ್ದಾರೆ ಅಂದ್ರು. ಬಟ್ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಪೇಜಾವರ ಶ್ರೀಗಳು ಒಂದು ಧರ್ಮಕ್ಕೆ ಅಥವಾ ಒಂದು ಪಂಗಡಕ್ಕೆ ಸೀಮಿತವಾದವ್ರಿಗೆಲ್ಲ ಎಲ್ರಿಗೂ ಕೂಡ ಇವತ್ತು ಗೊತ್ತಾಯ್ತು ಪೇಜಾವರ ಶ್ರೀಗಳು ಏನು ಅಂತ. ನಾನು ಹೇಳ್ತಿರೋದು ಅದು ಬದಲಾವಣೆಗೆ ಒಂದು ಪೂರಕವಾಗಿ ಗೊತ್ತಿರೋರು ಗೊತ್ತಿಲ್ದಿರೋರ್ಗೂ ಕೂಡ ಪೇಜಾವರ ಶ್ರೀಗಳು ಒಂದ್ ರೀತಿಲಿ ಆ ಚಾನ್ಸ್ ಕೊಟ್ರು. ಸರಿಯಾದ ಕ್ರಮವು ಹೆಜ್ಜೆ ಕೂಡ ಇದು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ನಿಮ್ಮ ಒಪಿನಿಯನ್ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು. ಇದು ಆಗಿತ್ತು ನಮ್ಮ ವಿಶೇಷ ಚರ್ಚೆ. ಅಂದ್ರೆ ನಾವು ಹೇಳ್ತಿರೋದು ಸುಮ್ಮನೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಅಥವಾ ಒಂದು ಯಾವುದೋ ಒಂದು ರೀತಿಯಲ್ಲಿ ನಮ್ದೊಂದು ಒಪಿನಿಯನ್ ಹಾಕ್ತಿವಿ, ಇದು ತಪ್ಪು ಅನ್ನುವಂಥದ್ದು ಸಾರಾಸಗಟಾಗಿ ಜನರಲೈಸ್ ಮಾಡುವಂಥದ್ದು ಧರ್ಮದ ವಿಚಾರದಲ್ಲಿ ಬೇಡ. ಧರ್ಮ ಅಂತಂದಾಗ ಅದು ಭಾವನಾತ್ಮಕವಾಗಿ ಬೆರೆತಿರುವಂಥದ್ದು. ಸೊ ಅದ್ರ ಜೊತೆಗೆ ಒಬ್ಬ ಮನುಷ್ಯನ ಒಂದು ಇಡೀ ಪಂಗಡ, ಇಡೀ ಒಂದು ಸಮಾಜದ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ತನ್ನ ಒಪಿನಿಯನ್ ಹೇರೋದು ಅಂತಾರಲ್ಲ, ಅದನ್ನ ಮಾಡ್ತಿದಾರ ಅಂತ ಅನಿಸುತ್ತೆ ಶ್ರೀರಾಮ್ ಸೇನೆ ಮುಖ್ಯಸ್ಥರು. ಸೊ ಅದಾಗ್ದಿರ್ಲಿ ಅಂತ ಹಿಂದೂಯಿಸಮ್ ಅನ್ನುವಂಥ ಒಂದು ಭರದಲ್ಲಿ ಹೇಳ್ತಾ ಹೋಗಿ ಎಲ್ಲೋ ಒಂದ್ ಕಡೆ ಎಲ್ಲರನ್ನು ಕೂಡ ಕೆಟಗರೈಸ್ ಮಾಡಿ ಸೀಮಿತ ಮಾಡ್ಕೊಳ್ತಿದ್ದಾರೆ. ಅದು ಆಗದೆ ಇರಲಿ ಅನ್ನುವಂಥದ್ದು. ಸೊ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.